ಈಗಿರುವಲ್ಲಿ ಮಾವ ಸಾಟಿರುವರೆಯಲ್ಲಿ ನನಗೆ ಸರಿ ಸಾಟಿರುವರೆತೆ ಸಾಟಿರುವರೆಯಲ್ಲಿ ನನಗೆ ಸರಿ ಸಾಟಿರುವರೆತೆ ಆಗಲಿ ಕಲವ ಬಿಡದೆ ಶೌರ್ಯರಿಗೆ ಕೈಕದೊರೆ ಎನ್ನಿ ಮಾಡುತ್ತಿರೆ ಆಗಲಿ ಕಲವ ಬಿಡದೆ ಶೌರ್ಯರಿಗೆ ಕೈಕದೊರೆ ಎನ್ನಿ ಮಾಡುತ್ತಿರೆ ಸಾಟಿರುವರೆಯಲ್ಲಿ ನನಗೆ ಸರಿ ಸಾಟಿರುವರೆತೆ. ಪಿತಾಮಹ, ಗುರುಗಳೇ, ಸಭಿಕರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರಾ? ಆ ಪಾಂಡವರು ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಅರಣ್ಯದಲ್ಲಿ ವಾಸ ಮಾಡಿಕೊಂಡಿದ್ದರೂ ಸಹ ಆ ಕೃಷ್ಣನನ್ನು ರಾಯಭಾರಿಯನ್ನಾಗಿ ಕಳುಹಿಸಿರುವಂತೆ ನೋಡಿದಿರಾ ಅವರ ಅಟ್ಟಹಾಸ ಎಷ್ಟರ ಮಟ್ಟಿಗಿರುವುದು? ಕುಮಾರ, ದುರ್ಯೋಧನ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ತಾತ, ಯೋದ್ಧ ನಾನದಕ್ಕೆ ಸಿದ್ಧ. ಸಹಸ್ರಾರು ಯುದ್ಧದ ಕೋವಿನ ಬಲವಿರುವ ನನಗೆ ಯುದ್ಧದ ಭಯವನ್ನು ತೋರಿಸುತ್ತಿರುವೆಯಾ ತಾತ? ನನ್ನ ಬಳಿ ಅಕ್ಷೋಹಿಣಿ ಸೈನ್ಯದೊಳಗೆ ಅದರ ಹಿಡಿತಕ್ಕೆ ಸಿಕ್ಕವರು ಆನೆಯ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಗುಚ್ಚಾಗಿ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ಯಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋದೋಷಕರಾರು? ನಾವಿಲ್ಲವೇ? ನಮ್ಮ ಅಂಗರಾಜ ಕರ್ಣನಿಗಿಂತ ಪ್ರವೇಶಿಸಬೇಕೆ? ಪೂಜ್ಯ ಗುರುಗಳಾದ ಭೀಷ್ಮ ದ್ರೋಣಾದಿಗಳಿರುವಾಗ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಏನು ಪುರುಷೋತ್ತಮರು ಬರುತ್ತಿರುವರಂತೆ ಸುಯೋಧನ? ಪುರುಷೋತ್ತಮರು? ಪುರುಷೋತ್ತಮ ಯಾರು? ಪುರುಷೋತ್ತಮ ಅವನ ಆರಿಗೆ ಪುರುಷೋತ್ತಮ.
ನೇರವಾಗಿ ನನ್ನ ಮನೆಗೆ ಬಾರದೆ ಓ ವಿದುರ ನಮ್ಮನೆಗೆ ಹೋಗಿದ್ದನಂತೆ. ಎಲ್ಲಿ ತಾನೇ ಓದಿತು ಅವನ ಆ ತಿರುಪೆ ಬುದ್ಧಿ. ಸುಯೋಧನ ದುರ್ಯೋಧನನ ಬಳಿಗೆ ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವನಲ್ಲದೆ ನಿನ್ನ ಬಳಿ ಯಾಚನೆಗಾಗಿ ಅಲ್ಲ. ಪಾಂಡವರಿಗೆ ಕೊಡಬೇಕಾದ ಅರ್ಧ ರಾಜ್ಯದ ವಿಚಾರವನ್ನು ಓರ್ವ ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ಬಲವಂತನಾದ ಮಾತ್ರಕ್ಕೆ ನಿನಗೆ ನ್ಯಾಯವೂ ದಿನವು ಇಲ್ಲ, ಸರ್ವರಿಗೆ ನ್ಯಾಯವೂ ದಿನವು. ರೋಗಿಗೆ ರುಚಿಯು ಫಲಿಸದಂತೆ ಆಪತ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಬುದ್ಧಿಯು ವಿಫಲ್ಕವಾಗಿ ಈ ರೀತಿ ಮಾತನಾಡುತ್ತಿರುವೆ. ಬದರದಿರಲು 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 ತುರುಕಿ ಬದರದಿರಲು ಜನರ ಸಭೆಗಳು ನಿಂತು ಜರಿದು ಈ ಗೌರವನ ನಿಂತು ಜರಿದು ಈ ಗೌರವನ ತುಡಿವೆಯಾದೊಡಗಿರಿದು ಕೊಲ್ಲನಿ ಕಂಡೊಳು ತುಡಿವೆಯಾದೊಡಗಿರಿದು ಕೊಲ್ಲನಿ ಕಂಡೊಳು ಬದರದಿರಲು ಎದುರ ಬದರದಿಲ್ ತುರುಕಿ ಬದರದಿರಲು ಎದುರ ಬದರದಿಲ್ ಎದುರ ತಪ್ಪಲಿಯ ಮಗನೀನು ಪರದೇಶಿ ಹೆಪ್ಪುಳಿಯ ಗರ್ಭವನ್ನು ಬೇಡಿಸುವ ಜನರಿ ತಪ್ಪಲಿಯ ಮಗನೀನು ಪರದೇಶಿ ಹೆಪ್ಪುಳಿಯ ಗರ್ಭವನ್ನು ಬೇಡಿಸುವ ಜನರಿ ಕಡುವೈರಿ ಪಾಂಡವರ ಪರವಹಿಸಿ ಜನದಂತ ಮಲ್ಲ ಕೊಡುಗರೆಯ ಧಿಕ್ಕರಿಸಿ ಕಡುವೈರಿ ಪಾಂಡವರ ಪರವಹಿಸಿ ಜನದಂತ ಮಲ್ಲ ಕೊಡುಗರೆಯ ಧಿಕ್ಕರಿಸಿ ಧಿಕ್ಕರಿಸಿ ಬದರದಿರಲು ಎದುರ ಬದರದಿ ತುಡುಕಿ ಬದರದಿರಲು ಎದುರ ಬದರದಿ ಜನದ ಸಭೆಯೊಳು ನಿಂತು ಜರಿದು ಈ ಗೌರವನ ಎದುರ ಜನದ ಸಭೆಯೊಳು ನಿಂತು ಜರಿದು ಈ ಗೌರವನ ತುಡಿವೆಯಾದೊಡಗಿರಿದು ಬಲ್ಲನಿ ಕಟ್ಟದೊಳು ತುಡಿವೆಯಾದೊಡಗಿರಿದು ಬಲ್ಲನಿ ಕಟ್ಟದೊಳು ಬದರದಿರಲು ಎದುರ ಬದರದಿ ತುಡುಕಿ ಬದರದಿರಲು ಎದುರ ಬದರದಿ ಬದರದಿರಲು ಎದುರ ಬದರದಿ ಸಹೋದರ ದುಶ್ಯಾಸನ, ಅಗ್ರಜ ಪೂಜ್ಯನು ಹಿರಿಯನು ಎಂದು ಗೌರವಿಸಿದ ಮಾತ್ರಕ್ಕೆ ಹೌದು ಮೀರಿ ಮಾತನಾಡುತ್ತಿರುವನು. ಕೇವನನ್ನು ಈಗಲೇ ಸಭೆಯಿಂದ ಹೊರಗಟ್ಟು. ವಿದುರ ದುರಾತ್ಮನೆಂಬ ದ್ರೋಹಿಗಳ ದುರಾತ್ಮನೆಂಬ ದ್ರೋಹಿಗಳ ಅಣ್ಣನ ಆಜ್ಞೆ ಆಗಿದೆ. ಈ ಕೂಡಲೇ ನೀನು ಈ ರಾಜ್ಯಸಭೆಯನ್ನು ಬಿಟ್ಟು ಹೊರಡು, ಇಲ್ಲವಾದರೆ ಅನರ್ಥವಾದೀತು. ಸುಯೋಧನ, ನನ್ನನ್ನು ಸಭೆಯಿಂದ ತಳ್ಳಿಸುವಷ್ಟು ಸಾಮರ್ಥ್ಯ ಉಂಟಾಯಿತೇ ಅವಿವೇಕಿ? ನೀನು ಎಂದಾದರೂ ನಿನ್ನ ಬುದ್ಧಿಯನ್ನು ಸರಿಪಡಿಸಿಕೊಂಡು ತಿಳಿದಿದ್ದೆ. ಆದರೇನು ಮಾಡುವುದು? ರಾಜ್ಯ ಮದದಿಂದ ನಿನ್ನ ಕಿವಿಗಳು ಮುಚ್ಚಿ ಹೋಗಿವೆ. ಹಿಂದೆ ದ್ರೌಪದಿಯ ವಸ್ತ್ರಾಭರಣ ಮಾಡುವ ಕಾಲದಲ್ಲಿ ಆ ಭೀಮಸೇನನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಬಹಸಿಕೊಳ್ಳುವಾಗ ಅದನ್ನು ರಕ್ಷಿಸಬೇಕೆಂದು ಇಟ್ಟಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಪ್ರಮಾದವಾಯಿತು ಸುಯೋಧನ, ಪ್ರಮಾದವಾಯಿತು. ಪೂಜ್ಯ ವಿದುರನನ್ನು ಅಪಹಾಸ್ಯ ಕೀಡು ಮಾಡಿ ಅವರ ಸರ್ವೋತ್ತಮವಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡೆಯಲ್ಲ. ಅವರೇನಾದರೂ ಈ ರಣಾಂಗಣದಲ್ಲಿ ಧನುರ್ಧಾರಿಯಾಗಿ ನಿಂತಿದ್ದೆ ಹಾಗಿದ್ದರೆ ಅವರನ್ನು ಜಯಿಸಲು ಯಾರಿಂದಲೂ ಸಾಧ್ಯವಾಗುತ್ತಿರಲಿಲ್ಲ. ಕರ್ಣ, ಧೈರ್ಯಶಾಲಿಯಾದ ನೀನು ಈ ವಿದುರನ ಕೊಟ್ಟು ಬೆದರಿಕೆಗೆ ಎದುರುವುದಿ.
ಈತನು ಎಂದು ತಾನೇ ಬಿಲ್ಲು ಹಿಡಿದು ಯುದ್ಧ ಮಾಡಿರುವನು. ಅದರಲ್ಲಿಯೂ ಇವನ ಒಂದಲ್ಪ ಬಿಲ್ಲಿನಿಂದ ಆಗುವ ಪ್ರಯೋಜನವಾದರೂ ಏನು? ಕುಳಿತುಕೋ ಕರ್ಣ. ಈಗ ಎಲ್ಲರೂ ಕೇಳಿ, ಕೃಷ್ಣನು ಸಭೆಗೆ ಬಂದಾಗ ಯಾರಾದರೂ ನಮಸ್ಕರಿಸಿದ್ದೇ ಆದರೆ ಅವರೂ ಕೂಡ ಸಭೆಯಿಂದ ಹೊರಹೋಗಬೇಕಾದೀತು. ಅಕ್ಷರ ಸಹೋದರ ದುಶ್ಯಾಸನ, ಅಗ್ರಜ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದೆನಲ್ಲ, ಸಿದ್ಧಪಡಿಸಿರುವೆಯಾ? ಸಿದ್ಧವಾಗಿರುವುದು ದುರ್ಯೋಧನ. ಅದನ್ನು ಕೊಡು. ಒಂದು ನಾನು ದ್ವಾರಕೆಗೆ ಹೋದಾಗ ಹಗಲಿನಲ್ಲಿಯೇ ನಿದ್ರೆ ಬಂದವನಂತೆ ನಟಿಸಿ ನಮ್ಮನ್ನು ಬಹುವಾಗಿ ಕಾಯಿಸಿದನು. ಅದಕ್ಕೆ ಪ್ರತೀಕಾರವನ್ನು ತೀರಿಸಿಕೊಳ್ಳುವನು. ಎಲ್ಲಿ? ಅದನ್ನು ಕೊಡು. ಇಗೋ ತೆಗೆದುಕೋ ಅಗ್ರಜ. ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿದರು. ಈ ದುರ್ಯೋಧನನು ಕಣ್ಣೆತ್ತಿಯೂ ನೋಡದೆ ಹಾಗೆಯೇ ಕುಳಿತಿರುವನಲ್ಲ. ಇರಲಿ, ನಾನು ಈ ಬಹುದೇವಿಯನ್ನು ಒಂದು ಸಾರಿ ಮೆಟ್ಟಿ ಆತನೇ ತಾನಾಗಿ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವನು. ಜಾಗೃತವಾಗುವ ನನ್ನ ಯೋಗಮಾಯ. ತಾನಾಗಿಯೇ ಬಂದನೋ ಅಥವಾ ಕೃಷ್ಣನ ಮಾಯೆಯೋ? ಸಾರ್ವಭೌಮ ದೂತನಾಗಿ ಬಂದ ನನಗೆ ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರುತ್ತಿದ್ದೇನಲ್ಲ ಕೌರವೇಶ್ವರ. ಕೃಷ್ಣ ದೂತನಾಗಿ ಬಂದಿರೋ ನಿನಗೆ ದೂತ ಲಕ್ಷಣಗಳು ಇದೆಯೋ ಇಲ್ಲವೇ ಎಂದು ಆಡಿಯಿಂದ ಮುಡಿಯವರೆಗೆ ಪರೀಕ್ಷಿಸಿದಷ್ಟು ಮಾತ್ರಕ್ಕೆ ನಿನಗೆ ನಮಸ್ಕರಿಸನೆಂದು ಇಗ್ಗಬೇಡ. ಒಂದು ವೇಳೆ ನಾನು ನಮಸ್ಕರಿಸಿದ್ದೆ ಆದರೆ ಅದು ಈ ಭೂತಾಯಿಗೆಂದು ತಿಳಿ. ನಿನಗಲ್ಲ ಕೃಷ್ಣ, ನಿನಗಲ್ಲ. ನೀನು ಬಂದಿರುವುದು ದೂತನಾಗಿ. ದೂತನನ್ನು ಸತ್ಕರಿಸುವುದು
ರಾಜಧರ್ಮ. ಕುಳಿತುಕೋ ಕುಳಿತುಕೋ ಪಾಂಡವರಾಯ ಬಾರಿ. ಕೃಷ್ಣ, ನಿನಗೆ ನರ್ತನವೆಂದರೆ ಬಲು ಪ್ರಿಯವಲ್ಲವೇ? ಇರಬಹುದು. ಇರಬಹುದು ಏನು, ಇದ್ದೇ ಇದೆ. ಸಹೋದರ ದುಶ್ಯಾಸನ, ಅಗ್ರಜ, ನರ್ತಕರನ್ನು ಬರಮಾಡು. ಯಾರಲ್ಲಿ? ನರ್ತಕಿಯರನ್ನು ಕರೆ ತನ್ನಿ. ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ರಿಪು ಭಯಂಕರ ರೂಪ ಮನೋಹರ ಛಾಪ ವಿದ್ಯೆಯ ಬಲ್ಲ ಕರ್ಣನ ಪರಮಾತ್ಮ. ಸೋದರ ವಾವನ ಕೌರವೇಶ್ವರ ಸೋದರ ಮಾವನ ಹಿತದಿ ಚತುರ. ಸೋದರ ಮಾವನ ಹಿತದಿ ಚತುರ. ಗಾಂಧಾರಿ ದೇವಿಯ ಪ್ರೀತಿಯ ಕುಬರ. ಗಾಂಧಾರಿ ದೇವಿಯ ಪ್ರೀತಿಯ ಕುಬರ. ಎಲ್ಲವ ಬಲ್ಲವ ಈ ಜಗಮಲ್ಲ. 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 ಕರುಣಾಳು ಕುರುಭೂಪ ರಾಜೇಶ್ವರ. ಕುರುವಂಶ ಕುಲ ತಿಲಕ ವಕುಟೇಶ್ವರ. ಧೀರ ಕರುಣಾಳು ಕುರುಭೂಪ ರಾಜೇಶ್ವರ. ನೀಲವನ್ನ ಧಾರಿ ಚೆಲುವ ಕೊಳಲನಾಗದೆ ಕೊಳಲನಾದದಿ ಜಗದ ಜನರ ಮರುಳುಗೊಳಿಪ. ಜಗದ ಜನರ ಮರುಳುಗೊಳಿಪ. ನಮ್ಮ ಶ್ರೀಹರಿ ಮೂರಾ ಸಾಕು. ನರ್ತಕಿಯರೇ, ಹೀಗೆ ಬನ್ನಿ. ಏನು ಹೇಳಿದಿರಿ? ಮತ್ತೊಮ್ಮೆ ಹೇಳಿ. ಕ್ಷಮಿಸಬೇಕು, ಕ್ಷಮಿಸಬೇಕು. ಭೀಮನಿಗಿವನು ಕಡುಗೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ. ಕೃಷ್ಣನಿಗಿವನು ಕಡುಗೈರಿ ನಮ್ಮ ಹಸ್ತಿನಾಪುರದೊಡೆಯ ಗದಧಾರಿ. ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗದಿ. ಸರಿಸಾಟಿ ಇವನಿಗೆ ಯಾರಿಲ್ಲ
ಈ ಜಗದಿ ಇವನಿಗೆ ಸರಿಸಾಟಿ ಯಾರಿಲ್ಲ ಈ ಜಗತಿ ಛಲದಲ್ಲಿ ಬಲದಲ್ಲಿ ಛಲದಲ್ಲಿ ಬಲದಲ್ಲಿ ಕುರು ಸಾರ್ವಭೌಮ ಕರುಣಾಳು ಕುರುಭೂ ಪರಮೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರಾಧಿ ಕರುಣಾಳು ಕುರುಭೂ ರಾಜೇಶ್ವರ 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 ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತಾಮ್ ತಾಮ್ ತಕ ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತಾಮ್ ತಾಮ್ ತಕ ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತರಗಡದಾಮ್ 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 ತರಗಡದಾ ತಕ ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತಕ ದಿನ ದಾಮ್ ತಕ ದಿನ ದಾಮ್ ತಕ ದಿನ ದಾ ತಕ ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತಕ ದಿನ ದಿಮ್ ತಕ ದಿನ ದಿಮ್ ತಕ ದಿನ ದಿ ತಕ ದಿಮ್ಮಿ ತಕ ಜಣ್ಣು ತಕ ದಿಮ್ಮಿ ತಕ ಜಣ್ಣು ತಕ ದಿನ ದಿಮ್ ತಕ ದಿನ ದಿಮ್ ತಕ ದಿನ ದಿ ತಕ ದಿನ ದಿಮ್ ತಕ ದಿನ ದಿಮ್ ತಕ ದಿನ ದಿ ತಕ ದಿನ ದಿಮ್ ತಕ ದಿನ ದಿಮ್ ತಕ ತದಿತ್ತಕ ದಿನ ದಿಮ್ ತಿತ್ತಕ ದಿನ ದಿಮ್ ತಕ ದಿನ ದಿಮ್ ತ ದಿಂಗಿಣ ಅದು ತದಿಗಿಣ ತೋ ತದಿಗಿಣ ತೋ ತದಿಗಿಣ ತೋ ತದಿಗಿಣ ತೋ ತದಿತ್ತಕ ದಿನ ದಿಮ್ ತಿತ್ತಕ ದಿನ ದಿಮ್ ತಕ ದಿನ ತ ದಿಂಗಿಣ ಅದು ತದಿಗಿಣ ತೋ ತದಿಗಿಣ ತೋ ತದಿಗಿಣ ತೋ ತದಿಗಿಣ ತೋ ತದಿತ್ತಕ ದಿನ ದಿಮ್ ತಿತ್ತಕ ದಿನ ದಿಮ್ ತಕ ದಿನ ದಿ ತ ದಿಂಗಿಣ ಅದು ತದಿಗಿಣ ತೋ 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 ದಿನ ತಕ ಜಣ ದಿನ ತಕ ಜಣ ತಕ ದಿನ ತಕ ಜಣ ದಿನ ತಕ ತದಿಗಿಣ ತೋ ತಿಂಗಿಣ ತೋ ತಿಂಗಿಣ ತೋ ತಿಂಗಿಣ ತೋ ತಕ ದಿನ ತಕ ಜಣ ದಿನ ತಕ ಜಣ ತಕ ದಿನ ತಕ ಜಣ ತದಿಗಿಣ ತೋ ತಿಂಗಿಣ ತೋ ತಿಂಗಿಣ ತೋ ತಿಂಗಿಣ ತೋ ತದಿಗಿಣ ತೋ ತಿಂಗಿಣ ತೋ ತಿಂಗಿಣ ತೋ ತಿಂಗಿಣ ತೋ ತದಿಗಿಣ ತೋ ತಿಂಗಿಣ ತೋ ತಿಂಗಿಣ ತೋ ತಿಂಗಿಣ ತೋ ತನ್ನ ದಿನ ನನ್ನ ದಿನ ತೋಂ ತನ್ನ ದಿನ ತೋಂ ತನ್ನ ದಿನ ನನ್ನ ದಿನ ತೋಂ ತನ್ನ ದಿನ ತಾಂಗರ್ತಕ ತರಗಿರ್ತಕ 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 ತಿಂಗಿಣ ತೋಂ ತೋಂ ತನ್ನ ದಿನ ನನ್ನ ದಿನ ತೋಂ ತನ್ನ ದಿನ ತಿಂಗಿಣ ತೋಂ ದಿಂ ತಿಂಗಿಣ ತೋಂ ದಿಂ ತಿಂಗಿಣ ತಕ ದಿಮಿ ತಕ ಜನ ತಕ ದಿಮಿ ಕಜ ತಜಂ ತಕಜಂ ತಕಜಂ ತದಿಗಿಣ ತೋಂ ತದಿಗಿಣ ತೋಂ ತದಿಗಿಣ ತೋಂ ತಜಂ ತಕಜಂ ತಕಜಂ ತದಿಗಿಣ ತೋಂ ತದಿಗಿಣ ತೋಂ ತದಿಗಿಣ ತೋಂ ತಜಂ ತಕಜಂ ತಕಜಂ ತದಿಗಿಣ ತೋಂ ತದಿಗಿಣ ತೋಂ ತದಿಗಿಣ ತಕ ತಕಿಟ ತಕ ತಕಿಟ ತಕ ತಕಿಟ ತರಗಡದ ತಕ ತಕಿಟ ತಕ ತಕಿಟ ತಕ ತಕಿಟ ತರಗಡದ ತಕ ತಕಿಟ ತಕ ತಕಿಟ ತಕ ತಕಿಟ ತರಗಡದ ತರಗಡ 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 ತರಗಡದ ತರಗಡ 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 ತರಗಡದ ತರಗಡ 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 ತರಗಡದ ತರಗಡ ತರಗಡ ದಿಂಗಿಣ ತಂದ ದಿಂಗಿಣ ತಂದ ದಿಂಗಿಣ ತಂದ ತರಗಡ ತರಗಡ ದಿಂಗಿಣ ತಂದ ದಿಂಗಿಣ ತಂದ ದಿಂಗಿಣ ತಂದ ತರಗಡ ದಿಂಗಿಣ ತಂದ ದಿಂಗಿಣ ತಂದ ದಿಂಗಿಣ ತಂದ ದಿಮಿತಕ ಜೋಡ ದಿಮಿತಕ ಜೋಡ ತಗ ದಿಮಿತಕ ಜೋಡ ತಕ್ಕಿಟ ಜಂ ತರಿದಾಂ ತಜಂ ತರಿದಾಂ ತದಿಗಿಣ ತಂದ ದಿಂಗಿಣ ತದಿಗಿಣ ತೋ ತದಿಗಿಣ ತಂದ ತದಿಗಿಣ ತಕ್ಕಿಟ ಜಂ ತರಿದಾಂ ತಜಂ ತರಿದಾಂ ತದಿಗಿಣ ತಂದ ದಿಂಗಿಣ ತದಿಗಿಣ ತೋ ತದಿಗಿಣ ತಂದ ತದಿಗಿಣ ತಕ್ಕಿಟ ಜಂ ತರಿದಾಂ ತಜಂ ತರಿದಾಂ ತದಿಗಿಣ ತಂದ ದಿಂಗಿಣ ತದಿಗಿಣ ತೋ ತದಿಗಿಣ ತಂದ ತದಿಗಿಣ ತಂದ ಕರುಣಾಳು ಕುರುಭೂ ಪರಾದೇಶ್ವರ ಕುರುವಂಶ ಕುಲ ತಿಲಕ ಮಗುಟೇಶ್ವರ ಧೀರ ಕರುಣಾಳು ಕುರುಭೂ ರಾಜೇಶ್ವರ 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 ಕೃಷ್ಣ ನರ್ತನವನ್ನು ನೋಡಿದ್ದಾಯ್ತಲ್ಲ.
ಆಯ್ತು ಸಂತೋಷ ಪಟ್ಟಿದ್ದೂ ಆಯ್ತಲ್ಲ. ಸಂತೋಷ. ಇನ್ನು ನೀನು ಬಂದ ವಿಷಯವನ್ನು ತಿಳಿಸುವಂತವನ. ಸೋದರ, ಭೀಷ್ಮ ಗುರುಜನರ ನೊಡನೆ ಕೆಲವು ಮಾತುಗಳನ್ನಾಡಿಕೊಂಡು ನಿನಗೆ ಒಂದು ಮಾತನ್ನು ಹೇಳಬಯಸಲು ಬಂದಿರುವೆನು. ಮುಖ್ಯವಾದ ವಿಚಾರ. ರಾಜ್ಯದ ವಿಚಾರವೊಂದನ್ನು ಬಿಟ್ಟು ಮತ್ತಾ ವಿಚಾರವಾದರೂ ಹೇಳು ಕೃಷ್ಣ, ಸಂತೋಷದಿಂದ ಕೇಳುವೆನು. ರಾಜ್ಯದ ವಿಚಾರವಲ್ಲದಿದ್ದರೆ ನಾನೇಕೆ ಬರುತ್ತಿದ್ದೆ ಸುಯೋಧನ? ಮುರಾರಿಯು ಮುಖ್ಯ ಸಭೆಗೆ ಬಂದ ಮುಖ್ಯ ವಿಚಾರವನ್ನು ತಿಳಿಸಬಹುದು. ಪರಮ ಪೂಜ್ಯರಾದ ಆಚಾರ್ಯರೇ, ಕುರುವೃದ್ಧರೇ, ಕೌರವ ಪಕ್ಷೀಯರೇ, ಈ ದಿನ ನಾನು ಪಾಂಡವರ ರಾಯಭಾರಿಯಾಗಿ ಇಲ್ಲಿಗೆ ಬಂದಿರುವೆನು. ಅವರು ಕಳುಹಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಪಾತ. ಉಪೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತೊರೆದು ನೀವು ತೀರ್ಪು ಕೊಡಬೇಕಾಗಿದೆ. ಈ ರೀತಿ ನಡೆಯದಿದ್ದರೆ ಮುಂದೆ ಆಗಬಹುದಾದ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಎಲ್ಲರ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಅಸ್ತಿತ್ವ ನಾಸ್ತಿತ್ವಗಳನ್ನು ನಿರ್ಧರಿಸುವಂತಹದೆಂದು ತಿಳಿಯಿರಿ. ಈ ಪವಿತ್ರವಾದ ಮಾತೃಭೂಮಿಯನ್ನು ಶಾಂತಿ ಎಂಬ ಅಮೃತ ಧಾರೆಯಿಂದ ಅಭಿಷೇಕ ಮಾಡುವಿರೋ, ಇಲ್ಲ ಭಯಂಕರವಾದ ದಕ್ಷ ಧಾರೆಯಿಂದ ಭಯಭೀತಗೊಳಿಸುವಿರೋ? ಇವೆರಡು ಪ್ರಶ್ನೆಯು ಈ ಮಂದಿರದಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕೇವಲ ಪೀಠಿಕೆಯಲ್ಲೇ ಕಾಲಹರಣ ಮಾಡದೆ ಮುಖ್ಯ ವಿಷಯಕ್ಕೆ ಬರುತ್ತೇನೆ. ಕಪಟ ದ್ಯೂತದಿಂದ ಪರಾಜಿತರಾದ ಪಾಂಡವರು ನಮಗೆ ವನವಾಸ ಅಜ್ಞಾತವಾಸವನ್ನು ಮುಗಿಸಿಕೊಂಡು ಹಿಂದಿರುಗಿದ್ರಲ್ಲವೇ? ಇನ್ನ ನಿಮ್ಮ ವಾಗ್ದಾನವೂ ಉಳಿದಿದೆ. ಈಗ ಅವರು ನನ್ನೊಡನೆ ಈ ರೀತಿಯ ಸಂದೇಶವನ್ನು ಕಳುಹಿಸಿದ್ದಾರೆ. ಪ್ರತಿಜ್ಞೆಯಂತೆ ನಾವು ನಡೆದುಕೊಂಡೆವು. ನಮಗೆ ಬರಬೇಕಾದ ಅರ್ಧ ಭಾಗವನ್ನು ನಮಗೆ ಕೊಡಿ. ಸಭಾಸದರೇ, ಕೇಳಿದರ ಪಾಂಡವರ ಈ ವಿನಯ ವಚನವನ್ನು. ಪಾಂಡವರು ಸಂಧಿಗಾಗಿ ನಿಮ್ಮಲ್ಲಿ ಯಾಚಿಸುತ್ತಿರುವಾಗ ಈ ಸಮಯವನ್ನು ವ್ಯರ್ಥಗೊಳಿಸಬೇಡಿ. ಶಾಂತಿ ಸಮಾಧಾನದಿಂದ ಪ್ರಯತ್ನಿಸಿ. ಸರ್ವಜ್ಞರಾದ ನಿಮಗೆ ಹೆಚ್ಚಿಗೆ ಹೇಳುವ ಅವಶ್ಯಕವಿಲ್ಲ. ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಇನ್ನು ಮುಂದೆ ಕರ್ತವ್ಯಾದಿ ಕರ್ತವ್ಯಗಳನ್ನು ವಿಚಾರಗಳನ್ನು ನಿಮ್ಮ ಮುಂದಿಟ್ಟಿರುವನು. ಮುಂದೆ ಇಡುವುದು ನಿಮ್ಮ ಪ್ರಾಜ್ಞರಾದ ತಮ್ಮೆಲ್ಲರಿಗೂ ಬಿಟ್ಟ ವಿಚಾರ. ಕದನ ಸುಯೋಧನ ವೇದವೈ ಕದನ ಸುಯೋಧನ ವೇದವೈ ಕದನ ಕರದಿ ಗಾಂಡಿ ಕುಂಚನ ಕರದಿ ಗಾಂಡಿ ಕುಂಚನ ವೇದವೈ ಕದನ ಸುಯೋಧನ ವೇದವೈ ಕದನ ವೇದವೈ ಕದನ ಸುಯೋಧನ ವೇದವೈ ಕದನ ರಾಷ್ಟ್ರಪ್ರಿಯ ಪುತ್ರರೇ, ಸಭಾಸದರೇ, ಶ್ರೀಕೃಷ್ಣ ಪರಮಾತ್ಮನು ನಿರೂಪಿಸಿದ ರಾಜ್ಯ ಕಾರ್ಯವನ್ನು ತಾವೆಲ್ಲರೂ ಕೇಳಿದಿರಲ್ಲವೇ? ಅವುಗಳನ್ನು ಮನ್ನಿಸಿ ಅದರಂತೆ ನಡೆಯುವರೆಂದು ನಾನು ನಂಬಿದ್ದೇನೆ. ಶಾಂತಿ ಸಂಧಾನದ ಸುಸಯವನ್ನು ವ್ಯರ್ಥಗೊಳಿಸುವುದರಿಂದ ಮುಂದೆ ಅಮೃತವು ವಿಷವಾಗುವುದು. ಕುಮಾರ ದುರ್ಯೋಧನ, ನೀವು ಪಾಂಡವರು ಸಹೋದರರಲ್ಲವೇ? ನಿಮ್ಮಲ್ಲಿ ವಿರೋಧವೇಕೆ?
ದುರಾಭಿಮಾನವನ್ನು ಬಿಟ್ಟು ಅವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ವೈಭವದಿಂದ ಬಾಳು. ಇದೇ ನನ್ನ ಅಭಿಮತ. ಸುಯೋಧನ, ಪಾಂಡವರು ನೀವು ಅಣ್ಣ ತಮ್ಮಂದಿರಲ್ಲವೇ? ನಿಮ್ಮಲ್ಲಿ ವೈರವೇಕೆ? ಶ್ರೀಕೃಷ್ಣ ಪರಮಾತ್ಮನು ಹೇಳಿದಂತೆ ಅವರಿಗೆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಜಯಶೀಲನಾಗು ಕುಮಾರ. ಆಚಾರ್ಯರೇ, ಯಾರದು? ಓ, ವಿದುರ ಚಿಕ್ಕಪ್ಪ. ನೀತಿ ವಚನ ಹೇಳುವುದರಲ್ಲಿ ನೀವು ಕೂಡ ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋದನವೂ ಕೂಡ. ಸುಯೋಧನ, ನನ್ನ ರೋದನವು ಅರಣ್ಯ ರೋದನವೇ? ನಿನ್ನಂಥವರಿಗೆ ಉಪದೇಶ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೇನು ಮಾಡಲಿ, ನನಗೆ ತಿಳಿದದ್ದನ್ನು ನಾನು ಹೇಳಿಯೇ ತೀರುವೆನು. ಈಗ ಸಂಧಿಗೆ ಸುಸಮಯ. ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ರಾಜ್ಯಭಾರವನ್ನೆಲ್ಲ ನೀನೇ ಅನುಭವಿಸು. ನಿನ್ನೆ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಆ ಪಾಂಡವರಿಗೆ ಕೊಡು. ಇದೇ ನನ್ನ ಅಭಿಮತ. ಈ ನೀತಿ ವಚನಗಳನ್ನು ಆ ಪಾಂಡವರಿಗೆ ಹೇಳಲು ಹೇಗೆ? ಆಚಾರ್ಯರಿಗಾಗಲಿ, ತಾತನಿಗಾಗಲಿ, ಕೃಷ್ಣನಿಗಾಗಲಿ, ನಿನಗಾಗಲಿ ನನ್ನೊಬ್ಬನಲ್ಲಿಯೇ ದೋಷ ಕಂಡು ಬರುವುದು. ಆ ಪಾಂಡವರು ನಿರ್ದೋಷಿಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಯಾದ ನೀನು ನಿನ್ನ ಸ್ವಭಾವಕ್ಕೆ ತಕ್ಕ ಹಾಗೆ ಹೇಳಿದೆ. ಸುಮ್ಮನೆ ಕುಳಿತುಕೋ. ಇನ್ನು ಕೃಷ್ಣ, ನಿನ್ನ ದೌತ್ಯ ಕಾರ್ಯವನ್ನು ನೀನು ಬಹಳ ಶ್ಲಾಘನೀಯವಾಗಿ ಮಾಡಿ ಮುಗಿಸಿದೆ. ಆದರೆ ನಿಮ್ಮ ಈ ಒಡಂಬಡುವ ಮಾತುಗಳನ್ನು ಕೇಳುವ ಬುದ್ಧಿಹೀನನು ಈ ದುರ್ಯೋಧನನಲ್ಲ. ಇದು ಶುದ್ಧ ಕ್ಷತ್ರಿಯ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ಸುಮ್ಮನೆ ಹೊರಟು ಹೋಗು. ಸುಯೋಧನ, ಇದು ನಿನ್ನ ದುರಾಗ್ರಹದ, ದುರಾಂಕಾರದ, ದುರಾಶಯದ, ದುರಾಭಿಮಾನದ ದುಸ್ಸಹವಾಸ. ವಿಚಾರ ಮಾಡು ಕೌರವೇಶ್ವರ. ಕೃಷ್ಣ, ಸಾಕು ನಿನ್ನ ವಾಕ್ಪಟಪ್ಪ. ನಾನು ಅದನ್ನು ಮೊದಲೇ ಬಲ್ಲೆ. ಏನಂದೆ? ನಮ್ಮದು ದುರಾಗ್ರಹದ, ದುಸ್ಸಹವಾಸದ, ದುರಹಂಕಾರದ, ದುರಭಿಮಾನವೇ. ಹಾಗಲ್ಲ ಕೇಳು ಕೃಷ್ಣ, ಹಾಗಲ್ಲ. ಈ ಕೌರವೇಶ್ವರನನ್ನು ಸದೆ ಬಡಿಯಲೇಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ. ಅವನದು ದುರಾಶಯ. ಲೋಕೈಕ ವೀರನಾದ ನನ್ನ ಪ್ರಿಯ ಮಿತ್ರ ಕರ್ಣನನ್ನು ವಧಿಸಲೇಬೇಕೆಂದನಲ್ಲವೇ ಆ ನಿನ್ನ ಬಂಡ ಭೀಮ. ಅವನದು ದುರಾಂಕಾರ. ಅಭಿಮಾನ ಶೂನ್ಯತೆಯಿಂದ ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿರುವರಲ್ಲ ಆ ಏಡಿ ಪಾಂಡವರು. ಅವರದು ದುಸ್ಸಹವಾಸ. ದುರ್ಯೋಧನ ದುಶ್ಯಾಸನರನ್ನು ಪುಡಿಗೈದು ತಮ್ಮ ರಾಜ್ಯ ಪತಾಕೆಯನ್ನು ಆರಿಸಲೇಬೇಕೆಂದು ಕನಸು ಕಾಣುತ್ತಿರುವರಲ್ಲ ಆ ನಿನ್ನ ಏಡಿ ಪಾಂಡವರು. ಅವರದು ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರು ಎಂದು ಜಂಬ ಕೊಚ್ಚಿಕೊಳ್ಳುವರಲ್ಲ ಆ ನಿನ್ನ ಏಡಿ ಪಾಂಡವರು. ಅವರದು ದುರಭಿಮಾನ. ಹೆಚ್ಚೇನು ಕೃಷ್ಣ, ನೀವು ಯಾರು ಏನೇ ಹೇಳಿದರೂ ಸರಿ, ಈ ದುರ್ಯೋಧನನ ಛಲ ಚೆಲ್ಲಿಯಾಗದು. ಆ ಛಲ ಸುಮ್ಮನೆ ಕಂಠಾಶೋಷಣೆಯಿಂದ ಪ್ರಯೋಜನವಿಲ್ಲ. ಬಂದ ದಾರಿಯನ್ನು ಹಿಡಿದು ಹೊರಟು ಹೋಗು. ನೀತಿಶಾಸ್ತ್ರ ವಿಶಾರದರು ಶಾಂತಿಯಿಂದಲೇ ರಾಜ್ಯವನ್ನು ಸಂಪಾದಿಸುವರು. ನಮ್ಮ ಧರ್ಮರಾಯನ ಧರ್ಮವನ್ನು 3 ಲೋಕವೇ ಹೊಗಳುತ್ತಿರುವುದು. ಇನ್ನು ಪ್ರಳಯ ಕಾಲದ ರುದ್ರನಂತೆ 1000 ಆನೆಯ ಬಲವುಳ್ಳ ಭೀಮಸೇನ, ಅವನ ಪರಾಕ್ರಮವು ನಿನಗೂ ತಿಳಿದಿರುವುದು. ಇನ್ನು ಪರಶಿವನೊಡನೆ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದ ಪಾರ್ಥ, ಅವನ ಪರಾಕ್ರಮವು ಎಲ್ಲರಿಗೂ ತಿಳಿಯುವುದು. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು, ಇವರ ಪರಾಕ್ರಮದ ಮುಂದೆ ನಿಮ್ಮ ಪರಾಕ್ರಮಗಳು ಸಾಗದು. ಅವರನ್ನು ವೈರಿಗಳನ್ನಾಗಿ ಮಾಡಿಕೊಳ್ಳಬೇಡಿ. ಶಾಂತಿ ಸಮಾಧಾನದಿಂದ ಪ್ರಯತ್ನಿಸಿ. ಒಳ್ಳೆಯವರ ಪರಾಕ್ರಮವನ್ನು ಹೇಳುತ್ತಿರುವೆ ಅಲ್ಲ ಕೃಷ್ಣ. ಓ ನಿನ್ನ ಏಡಿ ಪಾಂಡವರು, ಕೈಲಾಗದ ಏಡಿ ಧರ್ಮರಾಯ ಸಾತ್ವಿಯಂತೆ ವೇಷ ಧರಿಸಿ ಇಡೀ ಲೋಕವನ್ನೇ ವಂಚಿಸುತ್ತಿರುವ ನಯವಂಚಕ. ಇನ್ನು ಆ ನಿನ್ನ ಹೊಟ್ಟೆ ಬಾಕವಿ ಬಂಡಿ ಅನ್ನವನ್ನು ತಿಂದು ಹಿಡಿಂಬನನ್ನು ಕೊಂದ ಮಾತ್ರಕ್ಕೆ
ಅವನು ಅಜೇಯನು, ರೌದ್ರಾಂಶ ಸಂಭೂತನು. ಅವನು ಕೊಂದದ್ದನ್ನು ಕಂಡವರಾರು. ಅವನು ಕೊಂದಿದ್ದರು ಅದು ನಿನ್ನ ಕುತಂತ್ರದಿಂದಲೇ ಹೊರಟು, ಅವನ ಸಾಮರ್ಥ್ಯದಿಂದಲ್ಲ ಕೃಷ್ಣ. ಏನು ಹೇಳಿದೆ ಕೃಷ್ಣ? 1000 ಆನೆ ಬಲ್ಲವುಳ್ಳವನು. ನಿನ್ನ ಭೀಮಸೇನ 1000 ಆನೆ ಬಲ್ಲವುಳ್ಳವನು. ಒಂದು ತುಂಬಿದ ರಾಜಸಭೆಯಲ್ಲಿ ನನ್ನ ಸಹೋದರ ದುಶ್ಯಾಸನ ದ್ರೌಪದಿಯ ಸೀರೆ ಹಿಡಿದೆಳೆದು ಅವಮಾನ ಮಾಡುವಾಗ ಎಲ್ಲಿ ಅಡಗಿತ್ತೋ ಅವನ 1000 ಆನೆಯ ಬಲ. ಇನ್ನು ನಿನ್ನ ಪ್ರಿಯ ಮಿತ್ರ ಪಾರ್ಥ ಕಾಲಿಗೆ ಗೆಜ್ಜೆಗಳನ್ನು ತೊಟ್ಟು ಕೈಗೆ ಬಳೆಗಳನ್ನು ತೊಟ್ಟು ತಕಥೈ 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 ಎಂದು ನಾಟ್ಯವಾಡಿದ ನಪುಂಸಕ. ಅವನ ಪರಾಕ್ರಮವು ನನಗೆ ಮೊದಲೇ ತಿಳಿದಿರುವುದು. ಇನ್ನು ಮಾದ್ರಿ ಕುಮಾರರಾದ ನಕುಲ ಸಹದೇವರು ಅವರಿನ್ನು ಬಾಲಕರು ಕೃಷ್ಣ. ಅವರು ನನ್ನ ಮನೆಯ ದ್ವಾರಪಾಲಕರಾಗಲು ಯೋಗ್ಯರಲ್ಲ. ಒಬ್ಬ ಗೋಪಾಲಕ, ಮತ್ತೊಬ್ಬ ಅಶ್ವಪಾಲಕ. ಅಂತವರ ಸಾಮರ್ಥ್ಯವೇನಿದ್ದರು ನಿನ್ನಂತಹ ಗೋಪಾಲಕನಿಗೆ ಹೊರತು ನನ್ನಂತಹ ಭೂಪಾಲಕನಿಗಲ್ಲ. ಇಷ್ಟು ಹೊತ್ತು ನಿನ್ನವರ ಪರಾಕ್ರಮ ಹೇಳಿದೆಯಲ್ಲ. ಪುರುಷ ಪ್ರಧಾನರೆಂದರು ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಪುರುಷ ಪ್ರಧಾನರೆಂದರು ಕೃಷ್ಣ, ಆ ರೋಷರಹಿತ ಪಾಂಡವರನು ನೀ ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿರ್ದೋಳೆ. ಗಂಡಲೆಯ ಗುಂಡಿಗೆ ಉಳ್ಳವರೇ ಆಗಿರ್ದೋಳೆ. ಭರತ ಕಂಡವನಾಳ್ವ ಗಂಡು ಗಲಿಗಳವರಾಗಿರ್ದೋಳೆ. ಗಂಡಲೆಯ ಗುಂಡಿಗೆ ಉಳ್ಳವರೇ ಆಗಿರ್ದೋಳೆ. ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ, ಹೆಂಡತಿಯ ವಸ್ತ್ರಾಪಹರಣವ ಖಂಡಿಸಿ ಚಟಮಂಡಲವ ತಾಳಿ ಪ್ರಚಂಡತ್ವವ ಮೆರೆಯದೆ ಚಂಡಮಂಡಲವ ತಾಳಿ ಪ್ರಚಂಡತ್ವವ ಮೆರೆಯದೆ ಚಂಡರನ್ವಯ ಸಭೆಯೋ ತಲೆ ತಗ್ಗಿಸಿ ಕುಳಿತ ಆ ಲಜ್ಜಹೀನರು ದೋರ್ಗಂಡರೆಪೆ ಮಾಧವ. ಕೃಷ್ಣ, ಸುಯೋಧನ, ನಿನ್ನವರ ಪರಾಕ್ರಮವನ್ನು ಹೇಳಿದೆಯಲ್ಲ. ಈ ಅಖಂಡ ಪೃಥ್ವಿಯನ್ನೇ ಆಳುತ್ತಿರುವ ನಾನು ಸಾಹಸ, ಅಥವಾ ನಿನ್ನ ಪಾಂಡವರು ಸಾಹಸ. ನಿನ್ನ ಬಂಡ ಭೀಮನ ಒಡಲನ್ನು ಸೀಳಲೆಂದೇ ಸದಾ ಸಿದ್ಧನಿರುವ ಈ ನನ್ನ ಸಹೋದರ ದುಶ್ಯಾಸನ. ಇನ್ನು ನಿನ್ನ ಪ್ರಿಯ ಮಿತ್ರ ಅರ್ಜುನನನ್ನು ವಧಿಸಲೆಂದೇ ಕಾಲಾಯುಧವೆಂಬ ಧನಸ್ಸನ್ನು ಪಡೆದಿರುವ ಈ ನನ್ನ ಪ್ರಿಯ ಮಿತ್ರ ಕರ್ಣ. ಇವರುಗಳ ಮುಂದೆ ನಿನ್ನ ಪಾಂಡವರು ಎಲ್ಲೋ ಕೃಷ್ಣ, ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಪ್ರಭು ಬೇಸರವು, ಬೇಡ ಬೇಡ ಪ್ರಭು ಬೇಸರವು, ಬೇಡ ಬೇಡ ಪ್ರಭು ಬೇಸರವು. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಪ್ರಭು ಬೇಸರವು, ಬೇಡ ಬೇಡ ಪ್ರಭು ಬೇಸರವು, ಬೇಡ ಬೇಡ ಪ್ರಭು ಬೇಸರವು. ನಾಡು ದೊರಕಲು ದಾಡಿ ಹೋಗಲಿ ರಾಜ್ಯವನ
ಕೃಷ್ಣನ ಮಾತುಗಳೆಲ್ಲವೂ ನಮಗೊಪ್ಪಿತವಾಯಿತು. ಇಂತಹ ಯುದ್ಧ ಬಿರು ಮಾತುಗಳಿಂದ ಕೌರವರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಕೋಪ ಜ್ವಾಲೆಯು ಎಂದೂ ತಣ್ಣಗಾಗುವುದಿಲ್ಲ. ಪಾಂಡವರ ಸೇನಾ ಸಮುದ್ರವನ್ನು ಕಲಕಿ ಬಿಡಬಲ್ಲ ವೀರರು ನಾವಿರುವಾಗ ಬಂಡ ಭೀಮನ ಗುಂಡಿಗೆಯನ್ನು ಸೀಳಿ ದುಶ್ಯಾಸನನು ಸದಾ ಸಿದ್ಧ. ಕೃಷ್ಣ, ಇನ್ನು ನೀನು ಹೊರಡು. ನೀನು ಬಂದ ದಾರಿಗೆ ಸುಂಕವಿಲ್ಲ. ಹೊರಡು ಕೃಷ್ಣ. ಸ್ಥಿರನಾಗು. ಬಂದ ದಾರಿಯನ್ನು ಹಿಡಿಯುವುದು ಒಳ್ಳೆಯದು, ಇಲ್ಲವಾದರೆ ಪತನ ಮಾಡಿಬಿಡುವುದು ಎಚ್ಚರ. ಸೈಂಧವ ಕುಮಾರ, ಕೃಷ್ಣ ದೋಷಿಗಳ ಅಖಂಡ ಸಮರದಿ ಸಿಖಂಡಿ ಪಾರ್ಥನ ಅಖಂಡ ಸಮರದಿ ಸಿಖಂಡಿ ಪಾರ್ಥನ ಅಖಂಡ ಸಮರದಿ ಶಿರವದೆಗೆದಿದೆ. ಅಖಂಡ ಸಮರದಿ ಸಿಖಂಡಿ ಪಾರ್ಥನ ಅಖಂಡ ಸಮರದಿ ಶಿರವದೆಗೆದಿದೆ. ದುರಪರಾಧ ದ್ರೋಹಿಗಳ ಮದವ ನಿರೀಕ್ಷಣ ಮದವ ಮುರಿವೆ ನಿರೀಕ್ಷಣ ಮದವ ಮುರಿವೆ ನಿರೀಕ್ಷಣ. ಬಂಡ ಭೀಮನ ಗೌರಿ ಹೃದಯವ ಹಿಡಿಯುತ್ತೆ ಕ್ಷಣ ಯಮ ಭುರಿಗೆ ಕಳುತ್ತದೆ. ಬಂಡ ಭೀಮನ ಗೌರಿ ಹೃದಯವ ಹಿಡಿಯುತ್ತೆ ಕ್ಷಣ ಯಮ ಭುರಿಗೆ ಕಳುತ್ತದೆ. ಮದವ ಮುರಿವೆ ನಿರೀಕ್ಷಣ ಮದವ ಮುರಿವೆ ನಿರೀಕ್ಷಣ. ಕೃಷ್ಣ, ಪಾಂಡವರು ದ್ಯೂತದಲ್ಲಿ ಸೋತಾಗಲೇ ಅವರ ರಾಜ್ಯ ಮೇಲಿನ ಹಕ್ಕು ತೊರೆದು ಹೋಯಿತು. ಇನ್ನು ರಾಜ್ಯವನ್ನು ಸಂಪಾದನೆ ಮಾಡಬೇಕಾದ್ರೆ ರಣಾಂಗಣದಲ್ಲಿ ಘೋರವಾದ ಯುದ್ಧವನ್ನು ಮಾಡಿ ಕ್ಷಾತ್ರ ತೇಜಸ್ಸಿನಿಂದ ರಾಜ್ಯವನ್ನು ಸಂಪಾದಿಸಿನಲ್ಲಿ ಯಾಚನೆಯಿಂದಲ್ಲ ದ್ಯೂತನಾಗಿ ಬಂದಿರುವೆ. ನಿನ್ನ ದ್ಯೂತತ್ವವನ್ನು ತ್ಯಾಗನೀಯವಾಗಿಯೇ ಮುಗಿಸಿದೆ.
ಇನ್ನು ರಾಜ್ಯವನ್ನು ಪಡೆಯಬೇಕಾದ್ರೆ ಅದು ರಣಾಂಗಣದಲ್ಲಿ, ಶಸ್ತ್ರಾಸ್ತ್ರಗಳ ಸ್ಫೋಲನದಲ್ಲಿ. ಕೃಷ್ಣ, ಹೊರಡು. ಭಲೆ ಭಲೆ ಸಿಂಧುರಾಜ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ. ನನ್ನ ಕಡು ವೈರಿ ಅರ್ಜುನನ ಮೇಲಿನ ಹಗೆ ತೀರದ ಹೊರತಾಗಿ ಈ ರಾಧೆಯನಿಗೆ ಮೃಷ್ಟಾನ್ನ ವೃತ್ತಿಸುವುದಿಲ್ಲ. ಇದು ಸಂಧಿಯ ಕಾಲ. ಸಂಧಿಯ ಕಾಲದಲ್ಲಿ ಸಂಧಾನವನ್ನು ಯಾಚಿಸುವುದು ಈ ವಯೋವೃದ್ಧರಿಗೆ ಸ್ವಾಭಾವಿಕವಾದುದು, ನಮ್ಮಂತಹ ಕ್ಷತ್ರಿಯ ವೀರರಿಗಲ್ಲ. ಕರ್ಣ, ಆ ಅರ್ಜುನನ ಮೇಲಿನ ವೈರತ್ವದಿಂದ ಇಡೀ ಕ್ಷೇತ್ರಿಯ ಕಲುವನ್ನೇ ಬಲಿಕೊಡಲು ಯೋಚಿಸಿದೆಯಾ? ಇದು ನಿನಗೆ ಸಲ್ಲದು. ಇದು ನಿನಗೆ ಧರ್ಮವೇ? ಕೃಷ್ಣ, ಕರ್ಣ, ಸಾಧನೆಗಾಗಿ ಅರ್ಧ ರಾಜ್ಯದ ನೆಪವೇ ಯೋಧನಾಗಿ ಬಂದಿರುವ ನಿನಗೆ ದಾತನಾರೋ ಹಿತವ ಬಯಸದ ಮರೆತು ಕೆಳಗಿದರೆ ಮುಂದೆ ದೊರಕುವುದೋ ನೂರ ಸಮರ ಕರ್ಣ, ಸಲ್ಲದು ನಿನಗೆ ವಲ್ಲಭನೇ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಜಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ಮಾಮಾ ವಲ್ಲಭನೇ. ಪಾಂಡುತನಯನ ಹಿತವನು ಬಯಸುತ್ತ ಪಾಂಡುತನಯರ ಹಿತವನು ಬಯಸುತ್ತ ಸಂಧಿಯ ನಾಟಕವ ಹಾಡಲೆಂದು ಬಂದೆಯ. ಸಂಧಿಯ ನಾಟಕವ ಹಾಡಲೆಂದು ಬಂದೆಯ. ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಜಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ಮಾಮಾ ವಲ್ಲಭನೇ. ಹಠವಂತರು ನಾವು ಕೃಷ್ಣ, ಕೃಷ್ಣ ಹಠವಂತರು ನಾವು ಸಿಗವಿದು ತಿಳಿನೆ. ಹಠವಂತರು ನಾವು ಸಿಗವಿದು ತಿಳಿನೆ. ದುರದಂತನ ಶಿರವನ್ನು ದುರದೊಳು ಪ್ರಾರ್ಥನಾ ಶಿರವನ್ನು ಧರಿಸುತ್ತೆ. ದುರದೊಳ್ಪಾತನ ಶಿರವನ್ನು ಸಲ್ಲದು ನಿನಗೆ ವಲ್ಲಭನೇ, ಎಲ್ಲ ವಿಷಯವ ಬಲ್ಲವನೇ. ಸಲ್ಲದು ನಿನಗೆ ವಲ್ಲಭನೇ ಮಾಮಾ ವಲ್ಲಭನೇ. ಪಾಂಡವರ ಪಕ್ಷಪಾತಿಯಾದ ಪುರುಷೋತ್ತಮ, ಕರ್ಣ, ಅರ್ಧ ರಾಜ್ಯವನ್ನು ಬಿಡಲು ಬಂದಿರುವೆಯ? ಈ ನಿನ್ನ ಧರ್ಮಕ್ಕಿಂತ
ಸದಾ ನನ್ನ ಸ್ವಾಮಿಗೆ ತರುಮನವನ್ನೆಲ್ಲ ಅರ್ಪಿಸುವ ಧರ್ಮವೇ ಮೇಲು. ಯದುಪತಿ, ಈ ನಿನ್ನ ಕೃತಿಮ ಸಂಧಾನಕ್ಕೆ ನಾನು ಖಂಡಿತವಾಗಿಯೂ ಒಪ್ಪಲಾಗದು. ಬಲೆ ಬಲೆ ಕರ್ಣನ ಮಾತುಗಳನ್ನು ಕೇಳಿ ಈ ಕೃಷ್ಣನ ಕಂಠವು ಬಿಗಿದಂತಾಗಿರುವುದು ಅಲ್ಲವೇ ಕೃಷ್ಣ? ಓಹೋ, ಮೇರೆ ಮೀರಿತು. ಮದೋನ್ಮತ್ತರಾದ ಇವರೊಡನೆ ಮಾತನಾಡುವುದೇ ಅನುಚಿತ. ಭಾರತ ಭೂಮಿ ಜಯಿಸೀರು ರಾಜ ಸಮಾನ ಸೌಖ್ಯತಾನ ಸರಿ ವಿರಾಜಿಸುವ ನಿರಾಕರಿಸದಿರೈ ಭಾರತ ಭೂಮೀಶ. ಅರೆ ಸಿಗನಿ ಅನುಜಾತರ ಅರೆ ಸಿಗನಿ ಅನುಜಾತರ ಧರೆಯ ನಿಂತು ಖ್ಯಾತಿ ಪಡೆ ದುಃಖಿಯಾಗು ವೀರ ವೈರವನೆ ನೀಗಿನಿ ಸೈರಣೆಯ ತಾಳೈ ಯೋಧನ ವೈರವನೆ ನೀಗಿನಿ ಸೈರಣೆಯ ತಾಳೈ ಬಾಳೈ ಬಲು ಧರ್ಮ ನಿರುತ ಗುಣ ಚರಿತ ಕರುಣ ಮರಿಸು ಅರಗುಣ ಇಲ್ಲ ನಿಲ್ಲಿಸಿ ಕೊರೆ ಈ ಧರೆಯ ಭಾರತ ಭೂಮಿ ಸಮಾನ ಸೌಖ್ಯ ಸದಿ ವಿರಾಜಿಸುವ ನಿರಾಕರಿಸದಿರೈ ಭಾರತ ಭೂಮಿ. ಈ ನಿನ್ನ ಗುರುರಿಯರು ಮತ್ತು ಬಂಧುಗಳನ್ನೊಂದು ಸಾರಿ ದಿಟ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಅಲ್ಲ, ಇಡೀ ಕುರುಕುಲವನ್ನು ಉದ್ಧರಿಸುವ ಸಲುವಾಗಿ ಧ್ವಂಸ ಮಾಡುವ ಏಕೆ? ಸಂಧಿಗೆ ಸಮ್ಮತಿಸು. ದಾನವ ವಿಜಯ ಯದುಪತಿಯು ಕೇವಲ ಪಾಂಡವರಿಗಾಗಿಯೇ ಅಲ್ಲ, ಮತ್ತಾರಿಗಾಗಿ, ನಿಮ್ಮ ಸಲುವಾಗಿ, ಇಡೀ ಕುರುಕುಲವನ್ನು ಉದ್ಧರಿಸುವ ಸಲುವಾಗಿ ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆ ಬೇಡುವನು. ಭಿಕ್ಷ ಪ್ರದಾನ ಮಾಡು ಕೌರವೇಶ್ವರ. ಇದರಲ್ಲಿ ನನ್ನ ಅಪರಾಧವೇನು ಕೃಷ್ಣ? ಆ ಪಾಂಡವರು ಜೂಜಾಡಿ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡದ್ದು ನನ್ನ ತಪ್ಪೆ. ಸತ್ಯ ಪರಿಪಾಲನೆಗಾಗಿ ಅರಣ್ಯವಾಸ ಮಾಡಿದ್ದು ಅಧರ್ಮ ಕಾರ್ಯವೋ? ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡಲು ಈ ಸಾಮ್ರಾಟ್ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲ. ನಿನ್ನ ಹೇಳಿ ಪಾಂಡವರು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭಿಷ್ಟವು ಯುದ್ಧವೇ ಆಗಿದ್ದರೆ ಅದನ್ನು ಅಗತ್ಯವಾಗಿ ಹೊಂದುವೆ. ಗುರು ಹಿರಿಯರ ಮಾತುಗಳನ್ನು ನಿರಾಕರಿಸಿದ ನಿನಗೆ ಕೀರ್ತಿಯು ಶ್ರೇಯಸ್ಸು ಎಂದಿಗೂ ಲಭಿಸದು. ಸ್ಥಿರವಾಗಿ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟರೆ ಸರಿ, ಕೊಡದಿದ್ದರೆ ಎಲ್ಲವನ್ನೂ ಅವರೇ ಅಪಹರಿಸುವರು. ಓಹೋ, ಎಲ್ಲವನ್ನೂ ಅವರೇ ಅಪಹರಿಸುವಲು. ಇದು ಗೋಪಿಕಾಂಗನರ ಮನೆಯ ಬೆಣ್ಣೆಯ ಮುದ್ದೆ ಅಲ್ಲವೋ ಕೃಷ್ಣ? ಕಲಿಯಿಂದ ನಿರ್ಮಿತವಾದ ಗುರು ಸಾಮ್ರಾಜ್ಯ. ನೀನು ಮಾತಿನ ಮಲ್ಲನಾದರೆ ನಾನು ಶಲಧಂಕಮಲ್ಲ. ಸುಮ್ಮನೆ ಹೊರಟು ಹೋಗು. ಸುಯೋಧನ, ಅರ್ಧ ರಾಜ್ಯವನ್ನು ಕೊಡದೇ ಇದ್ದರೆ ಹೋಗಲಿ, ಇಂದ್ರಪ್ರಸ್ಥಾದಿ 5 ಗ್ರಾಮಗಳನ್ನಾದರೂ ಕೊಡೆಯ, ಅದರಿಂದಲಾದರೂ ಆ ಪಾಂಡವರು ತೃಪ್ತರಾಗುವರು. 5 ಗ್ರಾಮಗಳೇಕೆ ಕೃಷ್ಣ? ಹಿಂದೆ ಭಿಕ್ಷಾಟನೆ ಮಾಡುತ್ತಿದ್ದ 50 ಗ್ರಾಮಗಳೇ ಸಿದ್ಧವಾಗಿರುವುದು. ಎಲ್ಲರನ್ನೂ ಅಲ್ಲಿಗೆ ಕಳುಹಿಸು. ನಾನೇ ಒಬ್ಬೊಬ್ಬರಿಗೂ ಒಂದೊಂದು ಭಿಕ್ಷಾ ಪಾತ್ರೆಯನ್ನು ಪ್ರದಾನಿಸುವೆನು. ಸುಯೋಧನ, ನಮ್ಮ ಭೀಮಸೇನನು ಮಹಾವರಟ, ಆತನಿಗಾದರೂ ಒಂದು ಗ್ರಾಮವನ್ನು ಕೊಡೆಯ. ಏನು ಹೇಳಿದೆ ಕೃಷ್ಣ? ಮತ್ತೊಮ್ಮೆ ಹೇಳು. ನಮ್ಮ ಭೀಮಸೇನನು ಮಹಾವರಟ ಎಂದು ಹೇಳಿದೆ ಕೌರವೇಶ್ವರ. ಭೀಮನಿಗೆ ಒಂದು ಊರು, ಆ ನಿನ್ನ ಬಂಡ ಭೀಮನಿಗೆ ಒಂದು ಊರು. ಕೃಷ್ಣ, ಕೆಟ್ಟರೂ ಸರಿಯೇ ಕಟ್ಟ ಕಡೆಯದಾಗಿ ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದೆ ಕೆಚ್ಚದೆ ಕಟ್ಟಾಳು ಈ ಕೌರವೇಶ್ವರನನ್ನು ಕಂಡು ಆಗೈಸಿ ಕೇಕೆ ಹಾಕಿ ನಕ್ಕಳಲ್ಲ ಆ ನಿನ್ನ ಪಾಂಡವರ ಸತಿ ಪಾಂಚಾಲಿ. ಒಂದೇ ತೊಟ್ಟೆನು
ಭೂತ ಪ್ರೇತಗಳಿಗೆ ಒಡೆಯನಾದ ಭೂತನಾಥೇಶ್ವರನೇ, ಸ್ವಯಂ ಕಲಿಯಂಶದಿಂದ ನಿರ್ಮಿತವಾದ ಇಡೀ ನನ್ನ ಕುರು ಸಾಮ್ರಾಜ್ಯವೇ ರಕ್ತದ ಮುಳುಗಲ್ಲಿ ಕೊಚ್ಚಿ ಹೋಗಿರುತ್ತದೆ. ಅಸ್ತಿರಾವತಿ ಚಕ್ರೇಶ್ವರನ ನಾನು ಮಾತನಾದ ಮಣ್ಣಲ್ಲಿ ಮಣ್ಣಿಡಿದು ಹೋಗಿರುವುದನೇ. ಛಲವನ್ನು ಬಿಡೆ, ಛಲವನ್ನು ಕೊಡೆ. ಏನು ಮುರಹರಿಯೇ ಹಠ ಮಾಡಿ ಗೆಲ್ಲಲಿಯವ ರಾಜ್ಯವ. ಏನು ಮುರಹರಿಯೇ ಹಠ ಮಾಡಿ ಗೆಲ್ಲಲಿಯವ ರಾಜ್ಯವ. ಛಲವ ಬಿಡನು ನೆಲವ ಕೊಡನು, ಛಲವನು ಬಿಡನು ನೆಲವನು ಕೊಡನು. ಛಲವ ಜಯಿಸಿ ಗಣ ಮೊದಲಿನ ಕೊಡುವುದಿಲ್ಲವೋ ಕಾಡೆಯ ಮಾತಿದು ನಿರಂತರ ದಿನ ಬಿಡುವುದಿಲ್ಲವೋ. ನೋಡದಲ್ಲಿ ಪಾಂಡವರು ಸೋತು ನಾಶರಾಗಿಯರು, ನೋಡದಲ್ಲಿ ಪಾಂಡವರು ಸೋತು ನಾಶರಾಗಿಯರು. ಪ್ರೀತಿಯ ತಿಳಿಯದೆ ಈ ತರವದರು, ಪ್ರೀತಿಯ ತಿಳಿಯದೆ ಈ ತರವದರು. ಛಲವ ಬಿಡನು ಛಲವ ಕೊಡನು, ಛಲವನು ಬಿಡನು ಛಲವನ್ನು ಕೊಡನು. ಛಲವ ಜಯಿಸಿ ಗಣವನ್ನು ಕೊಡುವುದಿಲ್ಲವೋ ಕಾಡೆಯ ಮಾತಿದು ನಿರಂತರ ದಿನ ಕೊಡುವುದಿಲ್ಲವೋ ಬಿಡುವುದಿಲ್ಲವೋ ಕೊಡುವುದಿಲ್ಲವೋ ರಾಜ್ಯವ. ಕೃಷ್ಣ ದುರ್ಯೋಧನ, ಅಂತರಂಗದಲ್ಲಿ ಯುದ್ಧವನ್ನು ಗಮನಿಸಿಕೊಂಡು ಬಹಿರಂಗದಲ್ಲಿ ಸಂಧಿಯ ನಾಟಕವಾಡುವ ಈ ನಿನ್ನ ಕಪಟ ಮೋಸವನ್ನು ನಾನು ಅರಿಯದವನೆಂದು ಭಾವಿಸಿದೆಯಾ? ಹಿಂದೆ ನೀನು ಬಲಿಚಕ್ರವರ್ತಿ ಬಳಿ ಹೋಗಿ 3 ಅಡಿ ಭೂಮಿಯನ್ನು ದಾನವಾಗಿ ಪಡೆದು 1 ಅಡಿಯಿಂದ ಆಕಾಶವನ್ನು, 2ನೇದರಿಂದ ಭೂಮಿಯನ್ನು, 3ನೇ ಅಡಿಯಿಂದ ಆ ಬಲಿಚಕ್ರವರ್ತಿಯನ್ನೇ ಪಾತಾಳಕ್ಕೆ ತುಳಿದ ಮಹಾನುಭಾವನಲ್ಲವೇ? 3 ಅಡಿ ಭೂಮಿಯನ್ನು ಕೊಟ್ಟ ಆ ಬಲಿಚಕ್ರವರ್ತಿಯ ಪಾಡೆ ಆಗಾದ ಮೇಲೆ ಇನ್ನು 1 ಊರನ್ನೇನಾದರೂ ಕೊಟ್ಟರೆ ನನ್ನ ಗತಿ ಏನಾಗುವುದೆಂದು ಹರಿಯದವನೆಂದು ಭಾವಿಸಿರುವೆಯಾ ಕೃಷ್ಣ? 1 ಊರಲ್ಲ ಕೃಷ್ಣ, 1 ಗೋಪಾದದಲ್ಲಿ 1 ಮುಳ್ಳು ಮುರಿಯುವಷ್ಟು ಜಾಗವನ್ನು ಕೊಡುವುದಿಲ್ಲ. ಸುಮ್ಮನೆ ಹೊರಟು ಹೋಗು. ಅತಿ ಬೇಡೈಸು ಯೋಧನನೆ ತೋರಿ ಅತಿ ಬೇಡೈಸು ಯೋಧನನೆ ತೋರಿ ಗಜ್ಞಾತಿಗೊಳ್ಳೋ ಸೈರಣೆ. ಅದಕ್ಕಿಂತ ಮೊದಲುವೆ ಅದೇ ಮಾತ ಮಗಳುವೆ, ಅದಕ್ಕಿಂತ ಮೊದಲುವೆ ಅದೇ ಮಾತ ಮಗಳುವೆ. ಕುಲಹೀನ ಕುಲವ ಮರೆತೆಯ ಕುಲದೊಳು ಕಡಿಯುವೆ ಕೆಡುಕನೆ, ಕುಲಹೀನ ಕುಲವ ಮರೆತೆಯ ಕುಲದೊಳು ಕಡಿಯುವೆ ಕೆಡುಕನೆ. ಕದನ ತೊಳ್ಳು ನಿನ್ನ ಮಗವ ತಡಗಿವ ಯೋಧನ, ಕದನ ತೊಳ್ಳು ನಿನ್ನ ಮಗವ ನಡಗಿವ ಚತುರ ಹರಿಹರು ಮರುಳೆ. ಮಂದ ಮತಿಯದೆ ಒಂದರಿಯದೆ, ಮಂದ ಮತಿಯದೆ ಒಂದರಿಯದೆ ದೊಡ್ಡುಗವ ಪಡೆವೆ, ಈ ದೊಡ್ಡುಗವ ಪಡೆವೆ. ಸಿಂಹಾರು ದಾಸರಿದೆ ಮೋಸ, ಸಿಂಹಾರು ದಾಸರಿದೆ ಮೋಸ. ಸೈರಿತ ಬಲ್ಲವರ, ಸೈರಿತ ಬಲ್ಲವರ. ಪರಮ ಪುರುಷನೆಂಬ ಬಿರುದನು ಪಡವಿಯೋ ಅಡಗಿದೆ ಕೆಡುಕನೆ. ಪರಮ ಪುರುಷನೆಂಬ ಬಿರುದನು ಪಡವಿಯೋ ಅಡಗಿದೆ ಕೆಡುಕನೆ. ಕತ್ತಿ ಬೇಡೈಸು ಯೋಧನನೆ ತೋರಿ ಗಣ್ಯಾತಿಗಳು ಸೈರಣೆ, ಸೈರಣೆ ಸೈರಣೆ ಸೈರಣೆ. ಕೊನೆಗೂ ನನ್ನ ಮಾತನ್ನು ತಿರಸ್ಕರಿಸಿದೆಯಾ ಕುರುಕುಲ ಕಳಂಕ ಸ್ವರೂಪನೇ? ಪುರಸ್ಕರಿಸಲಾಗದ ಮಾತುಗಳನ್ನು ತಿರಸ್ಕರಿಸುವುದು ಉಚಿತವಲ್ಲವೇ ಇದು ಕುಲ ಕಳಂಕ ಸ್ವರೂಪನೇ? ಅಗ್ರಜ, ಇದು ಕೌರವರ ರಾಜಸಭೆಯೋ ಪಾಂಡವರ ಮಿತ್ರಕೂಟವೋ? ನಿನ್ನ ಅನ್ನವನ್ನು ತಿಂದು ಪರಿಪುಷ್ಟರಾದ ಈ ವೃದ್ಧರು ನಿನ್ನ ನಿಂದನೆಯನ್ನು ಹೇಗೆ ತದೇಕ ಚಿತ್ತದಿಂದ ನೋಡುತ್ತಿರುವರು ನೋಡು ಅಣ್ಣ, ನೋಡು.
ಸಮಯವು ದೊರಕಿದರೆ ಇವರೆಂತಹ ದ್ರೋಹ ಚಿಂತನೆಗೂ ಹೆದರತಕ್ಕವರಲ್ಲ. ಈ ಜಾಗದಲ್ಲಿ ಇನ್ನೊಂದು ಕ್ಷಣವೂ ನಿಲ್ಲಲಾಗುವುದಿಲ್ಲ. ಕುರುವೃದ್ಧರೇ, ಈ ದುರ್ವಿನೀತರನ್ನು ನೀವು ದಮನ ಮಾಡದವರಾದರೆ ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಹೇಗೆ ತಾನೇ ಸಂರಕ್ಷಿಸಿಕೊಳ್ಳಬಲ್ಲಿರಿ? ನೀವು ಇಚ್ಛಿಸುವುದಾದರೆ ದುರ್ಯೋಧನ, ದುಶ್ಯಾಸನ, ಶಕುನಿ ಮುಂತಾದವರನ್ನು ಬಂಧನದಲ್ಲಿರಿಸಿ ಪಾಂಡವರೊಡನೆ ಶಾಂತಿ ಸಂದೇಶವನ್ನು ಮಾಡಿಕೊಳ್ಳಿ. ಮಾನವ ಜಾತಿಯನ್ನು ಈ ರಕ್ತ ಪ್ರಳಯದಿಂದ ಉದ್ಧರಿಸುವ ಇಚ್ಛೆ ನಿಮಗಿದ್ದರೆ ನಾನು ಹೇಳಿದಂತೆ ಮಾಡಿ. ಜಾಗ ಬಿಡ್ರಣ. ಕುಮಾರನಲ್ಲಿ ಯಾರು ನನ್ನನ್ನು ಕರೆಸಿದವರು? ನಾನು ಪುತ್ರ. ಮಾತೆಯ ಮಾತನು ಆಲಿಸು ವೀರ. ಅಮ್ಮ, ಮಾತೆಯ ಮಾತನು ಆಲಿಸು ವೀರ. ಸುರಧೀರರೆ ನೀ ಧೈರ್ಯದಿಂದ ಆಳೆ. ನಾನು ಪುತ್ರ, ಏಕೆ ನನ್ನ ಮಾತನ್ನು ಕೇಳುವ ಇಷ್ಟವಿಲ್ಲವೋ? ನಾನು ನಿನ್ನ ತಾಯಿ. ಅಗಣ್ಯ ರಥೋಪಾಸಗಳನ್ನು ಮಾಡಿ ನಿನ್ನನ್ನು ಪಡೆದಿರುವೆನು. ಎದೆಯ ರಕ್ತವನ್ನು ಬಸೆದು ನಿನ್ನನ್ನು ಸಲಹಿರುವೆನು. ನಿನ್ನ ಕಲ್ಯಾಣವೇ ದೇವರಲ್ಲಿ ನನ್ನ ಏಕಮಾತ್ರ ಭಿಕ್ಷೆ. ನಿನ್ನ ಕಣ್ಣುಗಳಿಂದೊಂದು ತೊಟ್ಟು ನೀರು ಬಿದ್ದರೂ ನನ್ನ ದೇಹದ ರಕ್ತವು ನಷ್ಟವಾದಂತೆಂದು ಭಾವಿಸುತ್ತಿದ್ದೆನು.
ನಾನು ನಿನ್ನ ತಾಯಿ. ತಾಯಿಯ ಮಾತನ್ನು ನಿರಾಕರಿಸಬೇಡ ಕಂದ. ನಿನ್ನ ಸುಖ ಸಂಪದವನ್ನು ನೋಡುವ ಸಲುವಾಗಿ ಮುಚ್ಚಿರುವ ಈ ಕಣ್ಣುಗಳಿಂದ ರಕ್ತದ ಹನಿಗಳು ಸುರಿಯದಿರಲಿ. ತಾಯಿಯ ಪ್ರೇಮವು ಬತ್ತುವುದು, ನಕ್ಷತ್ರಗಳ ಎಣಿಕೆ ಇರುವುದು. ಆದರೆ ಮಾತೃ ಪ್ರೇಮವು ಅನಂತ, ಅಗಾಧ, ಅಗಣ್ಯ. ಮಾತೃ ಪ್ರೇಮವು ಮಾನವ ಹೃದಯದ ಕೌಸ್ತುಭ ರತ್ನ, ಭಾವನಾ ಸಮುದ್ರದ ಮಂಥನದಿಂದ ಹುಟ್ಟಿದ ಅಮೃತ. ಅಬೋಧ ಬಾಲಕನಂತೆ ಆ ರತ್ನವನ್ನು ಒಡೆಯಬೇಡ ಪುತ್ರ. ಬಾಣಮತ್ತನಾದ ಪಾಷಾಂಡನಂತೆ ಆ ಅಮೃತವನ್ನು ಭೂಮಿಯಲ್ಲಿ ಚೆಲ್ಲಬೇಡ. ನನ್ನ ಮಾತನ್ನು ನಡೆಸಿಕೊಡು ಕಂದ. ಚತುರ್ದಶ ಭುವನಗಳಲ್ಲಿ ಹುಡುಕಿದರು ತಾಯಿಯಂತಹ ಬಂಧುವು, ಹಿತೈಷಿಯು, ಸ್ನೇಹಿತೆಯು ಮತ್ತಾರೂ ದೊರಕುವುದಿಲ್ಲ. ನಾನು ನಿನ್ನ ಹಿತಕ್ಕಾಗಿ ಹೇಳುತ್ತಿರುವೆನು. ಪಾಂಡವರಲ್ಲಿ ದ್ವೇಷವನ್ನು ಬಿಟ್ಟು ಅರ್ಧ ರಾಜ್ಯವನ್ನು ಅವರಿಗೆ ಕೊಡು. ಸಮಾನ ಭಾವದಿಂದ ಭೂಮಿಯನ್ನಾಳು ಮಗನೇ. ಅಮ್ಮ, ಪುನಃ ಅದೇ ಮಾತು. ಕ್ಷತ್ರಿಯನಾಗಿ ಜನಿಸಿ ಕ್ಷತ್ರಿಯ ಧರ್ಮವನ್ನು ತ್ಯಜಿಸಲೇ ತಾಯಿ? ಏಕಮ್ಮ ಭಯ ಪಡುವೆ? ಅಮ್ಮ, ಭಯವೇಕೆ ಬಿಡು ಮಾತೆ, ನನ್ನ ಬಲದಲ್ಲಿ ಛಲದಲ್ಲಿ ಹನುಮಾನ ಸೇತಕ್ಕೆ ಭಯವೇಕೆ ಬಿಡು ಮಾತೆ. ಅಮ್ಮ, ಬೆರೆಯುವೆ ಶೌರ್ಯಕ್ಕೆ ಛಲವನು ಬಿಡದೆ, ಕರೆಯೋ ಧರ್ಮಗೆ ಜಯವನು ತರುವೆ. ಅಮ್ಮ, ಅಮ್ಮ, ಬೆರೆಯುವೆ ಶೌರ್ಯಕ್ಕೆ ಛಲವನು ಬಿಡದೆ, ಕರೆಯೋ ಧರ್ಮಗೆ ಜಯವನು ತರುವೆ. ಸುಳ್ಳ ಪಾಂಡವರನ್ನು ರಣದಲ್ಲಿ ಬಲಿ ಪಡುವೆ. ಸುಳ್ಳ ಪಾಂಡವರನ್ನು ರಣದಲ್ಲಿ ಬಲಿ ಪಡುವೆ. ಕಣದಲ ಕೀರ್ತಿಯ ಕಲಿಸುತ್ತ ಮೇಲಿವೆ, ಕಣದಲ ಕೀರ್ತಿಯ ಕಲಿಸುತ್ತ ಮೇಲಿವೆ. ಭಯವೇಕೆ ಬಿಡು ಮಾತೆ, ಛಲದಲ್ಲಿ ಹನುಮಾನ ಸೇತಕ್ಕೆ ಭಯವೇಕೆ ಬಿಡು ಮಾತೆ. ಅಮ್ಮ, ಪಾಂಡವರ ಪಾಂಡವರ ಸಾಕೋನೆಂದ ನೀತಿ ಭೋಜ, ಗುರುಪತಿಗೆ ಸಮಾನಿದರು. ಭಯವೇಕೆ ಬಿಡು ಮಾತೆ, ನನ್ನ ಬಲದಲ್ಲಿ ಛಲದಲ್ಲಿ ಹನುಮಾನ ವೇಲಕ್ಕೆ ಭಯವೇಕೆ. ಅಮ್ಮ, ಭಯವೇಕೆ ತಾಯಿ, ಭಯವೇಕೆ ಬಿಡು ಮಾತೆ. ಅಮ್ಮ, ಆ ಪಾಂಡವರಿಗೆ ರಾಜ್ಯದ ಮೇಲೆ ಆಸೆ ಇದ್ದರೆ ಅವರು ರಣಾಂಗಣದಲ್ಲಿ ನನ್ನೊಡನೆ ಸೆಣಸಾಡಿ ರಾಜ್ಯವನ್ನು ಪಡೆದುಕೊಳ್ಳಲಿ, ಅಥವಾ ಪುನಃ ಕಾಡಿಗೆ ಹೋಗಲಿ. ನನಗಿನ್ನು ಸಮಯವಿಲ್ಲ. ಸಮಯವಿಲ್ಲ, ಸಮಯವಿಲ್ಲ. ಅಧರ್ಮ ಸುರೆಯಿಂದ ಉನ್ಮತ್ತನಾದವನಿಗೆ ಧರ್ಮಾಚರಣೆಗೆ ಸಮಯ ಎನ್ನುವುದು. ಹಸಿದ ಬೇಟೆಯ ನಾಯಿಯಂತೆ ಮೃತ್ಯು ಬೆನ್ನಟ್ಟಿ ಬರುತ್ತಿರುವಾಗ ಮನುಷ್ಯನಿಗೆ ಸಮಯವೆಲ್ಲಿಹುದು? ಹತಭಾಗ್ಯ ಕುಮಾರ, ಇಷ್ಟೊಂದು ಅಸಹನೆಯಿಂದ ಕೂಡಿದವನಾಗಿ ಈ ಅಖಂಡ ಸಾಮ್ರಾಜ್ಯವನ್ನು ಆಳುವೆಯಾ? ಅದು ಸಾಧ್ಯವಿಲ್ಲ ಪುತ್ರ. ನೀನು ನಾಶವನ್ನು ಹೊಂದುವೆ. ಸಂಗಡ ಕುರುಕುಲವು ನಾಶವಾಗುವುದು. ನಿನ್ನೆ ವೃದ್ಧ ಅಂದ ಪಿತನು ಶೋಕ ಸಾಗರದಲ್ಲಿ ಮುಳುಗುವುದು. ನಾನು ಮಾತ್ರ ಅನನ್ಯಗತಿಗಳಾಗಿ
ನೀರವವಾಗಿ ಅಳುತ್ತಾ ವಿಷಾದಮಯ ದೃಶ್ಯವನ್ನು ನೋಡಬೇಕಾಗುವುದು. ಈಶ್ವರ, ಈ ಗಾಂಧಾರಿಯ ಕಪಾಲದಲ್ಲಿ ಎಂತಹ ಕರುಣ ಕಥೆಯನ್ನು ಬರೆದೆ ದೇವ. ಅನರ್ಥವಾಯಿತು ದೇವ, ಅನರ್ಥವಾಯಿತು. ಆ ದುಷ್ಟರು ನಿನ್ನನ್ನು ಬಂಧಿಸಲು ಅನುವು ಮಾಡಿಕೊಂಡಿರುವರು. ಏನು? ದೂತನಾಗಿ ಬಂದಿರುವ ನನ್ನನ್ನು ಬಂಧಿಸುವುದು ರಾಜನೀತಿಗೆ ವಿರುದ್ಧ. ಏನು? ದುರ್ಯೋಧನನ ದರ್ಪವು ಇಷ್ಟೊಂದು ಮಿತಿ ಮೀರಿದೆ. ಕುಮಾರನೆಂಬ ಮೋಹವನ್ನು ಬಿಟ್ಟು ರಾಜಸತ್ತೆಯಿಂದ ಅವನನ್ನು ಬಂಧಿಸಿ ಅವನಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು. ವಾಸುದೇವ, ರಾಜಮಹಿಷಿ, ನಿನಗೆ ಕೈ ಜೋಡಿಸಿ ಬೇಡುವೆನು. ನೀನಿಲ್ಲಿಂದ ಕೂಡಲೇ ಹೊರಟು ಹೋಗು. ದೇವರನ್ನು ಮರೆತು ಸಜ್ಜನರಿಂದ ಪರಿತ್ಯಕ್ತವಾದ ಈ ಪಾಪಮಯವಾದ ರಾಜಸಭೆಯಲ್ಲಿ ಒಂದು ಕ್ಷಣವೂ ನಿಲ್ಲಬೇಡ. ರಾಜಮಹಿಷಿ, ಒಬ್ಬ ದರ್ಪಾಂಧ ಮಾನವನಿಗಾಗಿ ಎದರಿ ನಾನು ಇಲ್ಲಿಂದ ಏಡಿಯಂತೆ ಪಲಾಯನಗೈಯಲ್ಲೇ ತಾಯೆ. ಎಂದಿಗೂ ಆಗತಕ್ಕ ಮಾತಲ್ಲ. ಈ ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿಯೇ ಇರುವುದೆಂದು ನೀನು ಅರಿತಿರುವೆ. ಈಗ ಆಗದು. ನಾನು ಇಲ್ಲಿಂದ ನನ್ನ ಚಕ್ರದಲ್ಲಿ ಎಷ್ಟೊಂದು ಶಕ್ತಿ ಇರುವುದೆಂದು ನೀನು ಅರಿತಿರುವೆ ರಾಜಮಹಿಷೆ. ಇದರ ಒಂದಲ್ಪ ಆವರ್ತದಿಂದ ಗ್ರಹ ತಾರೆಗಳೇ ತಕತೈ ಎಂದು ನರ್ತಿಸುವಾಗ ಒಬ್ಬ ಮಾನವ ದರ್ಪಾಂಧ ಕ್ಷತ್ರಿಯನನ್ನು ನನಗೆ ಭಯವೇ ತಾಯಿ? ಭಯವಲ್ಲ ಪ್ರಭು, ದಾನವ ವಿಜಯ ಯದುಪತಿಗೆ ಶತ್ರುಗಳ ಭಯವೇ. ಜಗತ್ರಕ್ಷಕನಿಗೆ ಪರಪಕ್ಷದ ಪರಾಜಯವೇ. ಗದಾ ಚಕ್ರಪಾಣಿಗೆ ವಿರೋಧಿಗಳ ಚಿಂತೆ. ಭಯಕ್ಕಾಗಿ ಹೇಳುತ್ತಿಲ್ಲ ವಾಸುದೇವ, ಆದರೆ ನನ್ನ ಸಮ್ಮುಖದಲ್ಲೇ ನನ್ನ ಗುರುವಿನ ಅವಹೇಳನವನ್ನು ನಾನು ಹೇಗೆ ಸಹಿಸಲಿ? ಅದು ನನ್ನ ಕುಲಾಂಗಾರ ಪುತ್ರರ ಕೈಯಿಂದ. ಹೋಗು ಪ್ರಭು, ಹೋಗು. ನೀನು ಭಕ್ತ ಪರಾಧೀನನಲ್ಲವೇ? ಭಕ್ತಳ ಪ್ರಾರ್ಥನೆಯನ್ನು ಮನ್ನಿಸು. ನಿನ್ನೆ ಚರಣಗಳನ್ನು ಮುಟ್ಟಿ ಬೇಡುವೆನು. ಈ ಸ್ಥಾನವನ್ನು ತ್ಯಾಗ ಮಾಡು. ಹೇಳು ತಾಯಿ, ಹೇಳು. ನಿನಗೋಸ್ಕರ ನಾನು ಇಲ್ಲಿಂದ ಏಡಿಯಂತೆ ಪಲಾಯನಗೈಯುವೆನು ತಾಯಿ. ಎಲ್ಲಿಗೆ ಕೃಷ್ಣನಿಂದ ಪಲಾಯನ? ಸಹೋದರ ಶಾಸನ ಕೃಷ್ಣನನ್ನು ಯಾರನ್ನು ಬಂಧಿಸುವಿರಿ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಇಚ್ಛಿಸುವಿರ? ಅದು ನಿಮ್ಮಿಂದ ಆಗದು. ಉರಿ ಬಿಸಿಲ ತಾಪಕ್ಕೆ ಶರದಿಯುತ ಬಂದುವುದೇ ದುರ್ಯೋಧನ. ನರಿಮಾಳ್ಪ ಗಾರ್ಜನೆಗೆ ಕೇಸರಿಯು ಅಂಜುವುದ ಸುರಿವ ಸೋನೆ ಮಳೆಗೆ ಕಾಲ್ಗಿದ್ದು ಆರುವುದ ಬಿರುಗಾಳಿ ಬಡಿದಕ್ಕೆ ಗಿರಿಚಿಕರ ಚಲಿಸುವುದ ನಾ ಬಿಡಿದಿರುವ ಈ ಚಕ್ರವಂದಿರ ನಿನ್ನಂತ ಶತಕೋಟಿ ದುರ್ಯೋಧನರ ಶಿರಗಳ ತೆಗೆವಾಗ ಎನಗೆ ಭಯ ಉಂಟೆ ಮರುಳೇ. ಮರುಳೇ ಸಹೋದರ ಅಗ್ರಜ, ಬಂಧಿಸು ಕೃಷ್ಣನನ್ನು. ನಿಲ್ಲ ದುರ್ಯೋಧನ. ಯಾರಿಗೆ ಸಾಧ್ಯ ಕೃಷ್ಣನನ್ನು ಬಂಧಿಸಲು? ಗಗನದ ಚಂದ್ರನಿಗಾಗಿ ಕೈ ನೀಡಿದಂತೆ, ಭೂಮಂಡಲವನ್ನೇ ತಲೆಯ ಮೇಲೆತ್ತಲು ಪ್ರಯತ್ನಿಸಿದಂತೆ ನಿನ್ನ ಸರ್ವನಾಶಕ್ಕೆ ನೀನೇ ಕಾರಣನಾಗುವೆ. ಅಮ್ಮ, ನಿಮಗಿದು ತಿಳಿಯದ ವಿಚಾರ. ನೀವಿನ್ನು ಅಂತಃಪುರಕ್ಕೆ ನಡೆಯಿರಿ. ಸಹೋದರ ಬಂಧಿಸು ಕೃಷ್ಣನನ್ನು. ಯಾರನ್ನು ಬಂಧಿಸಿರು ನಮಗೆಳೆಯರ? ಜಾಗೃತರಾಗು ನನ್ನ ಯೋಗ ಮಾಯೆ. ಕರ್ಣ, ಕರ್ಣ, ವಾಸುದೇವ, ನಿನ್ನೊಡನೆ ಕೆಲವು ರಹಸ್ಯವಾದ ಮಾತುಗಳನ್ನು ತಿಳಿಸಬೇಕಾಗಿರುವುದು. ನನ್ನೊಡನೆ ಭಾಕರ್ಣ. ವಾಸುದೇವ, ನಾನು ವೈರಿಕುಲದವನೆಂದು ಹೊರತಿದ್ದರು
ನನ್ನನ್ನು ಇಷ್ಟೊಂದು ದೂರ ಹೇತಕ್ಕಾಗಿ ಕರೆತಂದೆ ದೇವ? ಕರ್ಣ, ನೀನು ವೈಕುಲದವನೆಂತಾಗುವೆ. ನೀನು ನನ್ನ ಪ್ರಿಯ ಬಂಧು, ಪ್ರಥಮ ಪಾಂಡವ, ಕುಂತಿದೇವಿಯ ಜ್ಯೇಷ್ಠ ಪುತ್ರ. ಪರಮಾತ್ಮ, ನಾನು ನಿನ್ನ ಪ್ರಿಯ ಬಂಧುವೆ, ಪ್ರಥಮ ಪಾಂಡವನೇ, ಹೌದು, ಕುಂತಿದೇವಿಯ ಜ್ಯೇಷ್ಠ ಪುತ್ರನೇ. ಓಹೋ, ಇದು ಯುದ್ಧ ಕಾಲ. ಯುದ್ಧ ಕಾಲದಲ್ಲಿ ಆ ಪಾಂಡವರ ತಲೆಗಳನ್ನು ಕಾಯುವ ಸಲುವಾಗಿ ನನ್ನನ್ನು ಈ ರೀತಿ ವಂಚಿಸುತ್ತಿರುವೆ ಮಾಧವ. ಕರ್ಣ, ನನ್ನ ಮಾತುಗಳನ್ನು ಸತ್ಯವೆಂದು ನಂಬು. ಸತ್ಯವೆಂದು ನಂಬಲೆ? ಸತ್ಯವೆಂದು ನಂಬಲು ಯಾವ ಆಧಾರಗಳಿವೆ ಕೃಷ್ಣ? ಕರ್ಣ, ಹಿಂದೆ ನಿನ್ನ ತಾಯಿಯು ಕನ್ನಿಕಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರವನ್ನು ಉಪದೇಶಿಸಲ್ಪಟ್ಟಳು. ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂದು ಸೂರ್ಯ ಮಂತ್ರವನ್ನು ಜಪಿಸಲು ಆಗ ನೀನು ಜನಿಸಿದೆ. ಲೋಕೋಪವಾದಕ್ಕೆ ಎದರಿ ಆಕೆಯು ನಿನ್ನನ್ನು ಗಂಗೆಯಲ್ಲಿ ತೇಲಿಬಿಟ್ಟಳು. ಸೂತರು ನಿನ್ನನ್ನು ಸಾಕಿದರು. ಆ ದುರ್ಯೋಧನ ರಾಜ್ಯಸಭೆಯಲ್ಲಿ ಈಗ ಮಾಂಡಲಿಕನಾಗಿರುವೆ ಕರ್ಣ. ಕರ್ಣ, ಪಾಂಡು ಕುವರರ ಸೇರುತ್ತ ನೀನು. ಕರ್ಣ, ಪಾಂಡು ಕುವರರ ಸೇರುತ್ತ ನೀನು ತರೆಯಲು ಹಾಳೈ ಧರ್ಮದೊಳ್ಳಿರತ. ತರೆಯನು ಹಾಳೈ ಧರ್ಮದೊಳ್ಳಿರತ. ಪರಯಿತ ಪ್ರೇಮಿ ಸುಕೃತಗಾಮಿ. ಪರಯಿತ ಪ್ರೇಮಿ ಸುಕೃತಗಾಮಿ. ಬಾನಿಸ್ತಾಮಿ ಬಾನಿಸ್ತಾಮಿ ಸುರತಿರ ಶರಣರ ಶರಣರ ಪೊರೆವನೆ. ಕರ್ಣ, ಸುರತಿರ ಶರಣರ ಶರಣರ ಪೊರೆವನೆ. ಸುರಚಿರ ಶರಣರ ಶರಣರ ಪೊರೆವನೆ. ಮಾತನು ಪ್ರೇಮದಿ ಲಾಲಿಸು ವೀರ. ಪಾಂಡು ಕುವರರ ಸೇರುತ್ತ ನೀನು. ಕರ್ಣ, ನಾನ ಶೂರ ನೀನಾಗಿಹ ಬೀರ. ತೆರೆದು ಹಾಳೈ ಧರ್ಮದಲ್ಲಿರಲ್ಲ. ಸುಕೃತಗಾಮಿ. ಕರ್ಣ, ಮಾನಿಸ್ತಾಮಿ ಮಾನಿಸ್ತಾಮಿ ಮಾತಿರ ಶರಣರ ಶರಣರ ಪೊರೆವನೆ. ಕರ್ಣ, ಸುರಾತಿರ ಶರಣರ ಶರಣರ ಪೊರೆವನೆ. ಮಾತನು ಪ್ರೇಮದಿ ಲಾಲಿಸು ವೀರ. ಲಾಲಿಸು ವೀರ. ಲಾಲಿಸು ವೀರ. ಲಾಲಿಸು ವೀರ. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಸಾಮಂತ ರಾಜರಿಂದಲೂ ಕೌರವರಿಂದಲೂ ಪಾಂಡವರಿಂದಲೂ ಈ ರತ್ನ ಸಿಂಹಾಸನವನ್ನೇರಿ ರಾಜ್ಯಭಾರ ಮಾಡುವೆಯಂತೆ. ನನ್ನ ಸಂಗಡ ಬಾ ಕರ್ಣ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯೂ ನನ್ನ ಹೆತ್ತ ಮಾತೆ. ಇದು ನಿಜವಾಗಿಯೂ ಸತ್ಯ ಸಂಗತಿಯೇ ದೇವ? ಇದು ನೀನು ಆರಾಧಿಸಿದ ಸೂರ್ಯದೇವನ ಮೇಲಾಣಿಯಾಗುವ ಸತ್ಯಾಕರಣ. ನನ್ನ ಭಾಗ್ಯದ ದುರ್ವಿಧಿಯೇ, ನನ್ನನ್ನು ಎಷ್ಟೊಂದು ವಿಧ ವಿಧವಾಗಿ ಕಾಡುತ್ತಿರುವೆ. ದೇವಾ ಶೋಧನೆಗೆ ಶಾಪ ದೇವಾ ಶೋಧನೆಗೆ ಶಾಪ
ರಹಸ್ಯದ ಆಂತರ್ಯವರಿತು ಏನು ಮದಾದಯ ನಿಶ್ಚಯವರಿತು ದೇವಾ ಜನ್ಮ ರಹಸ್ಯದ ಆಂತರ್ಯವರಿತು ಮದಾದಯ ನಿಶ್ಚಯವರಿತು ಜೀವಿಸಲೇ ಬರೀ ಸಹಜರ ಒಳಗೂಡಿ ಜೀವಿಸಲೇ ಬರೀ ಸಹಜರ ಒಳಗೂಡಿ ಪಾತಕಿ ಜೀವನ ಸಂಕಟಕ ಪಾತಕಿ ಜೀವನ ಸಂಕಟಕ ದೇವಾ ಶೋಧನೆ ಪಾಪಿಯಾಗಿ ಪರಿತಾಪಕ್ಕಿದ್ದಾರೆ ದೇವಾ ಶೋಧನೆ ಕರ್ಣ, ಒಂದು ಕಡೆ ಆದರ್ಶಿ ಆಶ್ರಯವಿತ್ತ ಕೌರವೇಶ್ವರ, ಮತ್ತೊಂದು ಕಡೆ ಸೋದರರೆಂಬ ವಾತ್ಸಲ್ಯವನ್ನು ಕೊರಳಿಗೆ ಪಾಶವಾಯಿಸುತ್ತಿರುವ ನನ್ನ ಪಾಂಡವರು. ಇವರೀರ್ವರಲ್ಲಿ ಯಾರನ್ನ ತ್ಯಜಿಸಲಿ, ಯಾರನ್ನೂ ಆಶ್ರಯಿಸಲಿ, ನನಗೆ ದಿಕ್ಕೇ ತೋಚದಂತಾಗಿದೆ ಪರಮಾತ್ಮ. ಕರ್ಣ, ಮನಸ್ಥೈರ್ಯವನ್ನು ಕಳೆದುಕೊಳ್ಳಬೇಡ. ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನ ದುಷ್ಕೀರ್ತಿಯಿಂದ ಅಳಿಸಿರುವನು. ನಿನ್ನನ್ನು ಕಂಡ ಹಾಗಲೆಲ್ಲ ನಿನ್ನ ತಾಯಿಯಾದ ಕುಂತಿದೇವಿಯೋ, ಕರ್ಣ, ಈ ಕರ್ಣನನ್ನು ಕಂಡರೆ ಈತನ ಮೇಲೆ ನನಗೆ ಮೊರಕು ಉಂಟಾಗುವುದಲ್ಲ ಪರಮಾತ್ಮ ಎಂದು ಕೇಳುತ್ತಲೇ ಇದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವನು. ಆಕೆಯು ನಿನ್ನನ್ನು ನೋಡಲು ಗಂಗಾ ತೀರಕ್ಕೆ ಬರುವಳು. ಆಕೆಯು ಸಂತೋಷದಿಂದ ಬರುವ ಅವಳನ್ನು ಮನಸ್ಸನ್ನು ನೋಯಿಸಬೇಡ. ನಾನು ಬಂದು ಬಹಳ ವೇಳೆಯಾಯಿತು, ನಾನಿನ್ನು ಬರಲೇ ಕರ್ಣ. ಹೌದು ಪರಮಾತ್ಮ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯವನ್ನು ನುಡಿಯತಕ್ಕವನಲ್ಲ. ಹಾಗಾದರೆ ಆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಪರಮ ಭಾಗ್ಯವತಿ ಜನನಿ ಕುಂತಿದೇವಿಯೂ ನನ್ನ ಹೆತ್ತ ಮಾತೆ. ಅವರೊಡನೆ ಕೂಡಿ ಬಾಳಲು ನನ್ನ ಹಣೆಯಲ್ಲಿ ಬರೆಯಲಿಲ್ಲವೇ? ಹಾಗಾದರೆ ಆ ಲೋಕೈಕ ವೀರರಾದ ಪಾಂಡವರನ್ನು ನಾನು ನನ್ನ ಕೈಯಾರ ಕೊಲ್ಲಲೇ ಪಾಂಡು ಕುಮಾರರಂ ನಾಂ ಕೊಲ್ಲಲೇ ವರದಾಂಬಿಕಳ ಕೌರವೇಶ್ವರನು ಈ ದರೆಯೊಳ್ ಸುಖ ಸಂಪತ್ತಿನಿಂಬಾಳ್ವನೇ ಚಲದಿ ಪ್ರಾರ್ಥನ ರುಂಡವಂ ತರಿದು ಚಲದಿ ಪ್ರಾರ್ಥನ ರುಂಡವಂ ತರಿದು ಸ್ವಾಮಿಗೆ ಮಮ ಸ್ವಾಮಿಗೆ ಆನಂದವಂ ಸಲ್ಲಿಸಲ್ಕಾಗದೆ ಪ್ರಾರ್ಥನ ಘೋರ ಶರಕ್ಕೆ ನಾಂ ತುತ್ತಾಗ